ಗುರುಕುಲ ಪ್ರದೀಪ ಕಳಸ ವಿನ್ಯಾಸ ಮಕುಟ ಈ ಸುಯೋಧನ ಸಾಮ್ರಾಟ ರಾರಾಜಿ ಪರಂಜಿತ ಜಗದೀ ವಶವಾದುದು ಸಕಲ ಐಶ್ವರ್ಯ ದಾನ ಧರ್ಮಗಳಿಂ ದಾಯಾದಿಗಳಿಂ ನಿಜದೀ ಸಹೋದರ ಬಲರೆ ಮೆರೆವೆ ಸುಖದಿ ದರೆಯೋಳ್ ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರೆವೆ ಸುಖದಿ ಬಲರೆ ಮೆರೆವೆ ಸುಖದಿ ದರೆಯೋಳ್ ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರೆವೆ ಸುಖದಿ ವೀರ ಧೀರರೋಳ್ ಗಣಗುಣ ನೆನೆಸಿ ವೀರ ಧೀರರೋಳ್ ಗಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ವೀರ ಧೀರರೋಳ್ ಗಣಗುಣ ನೆನೆಸಿ ಸಾರ ಚರಿತ ಸಾಮ್ರಾಜ್ಯದ ಸಿರಿಯ ಇರುತ್ತದೆ ದರೆಯೋಳ್ ಸುಖದೋಳ್ ಬಾಳ್ವೆ ಇರುತ್ತದೆ ದರೆಯೋಳ್ ಸುಖದೋಳ್ ಬಾಳ್ವೆ ಬಲರೆ ಮೆರವೆ ಸುಖದಿ ದರೆಯೋಳ್ ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರವೆ ಸುಖದಿ ಭೀಷ್ಮ ದ್ರೋಣ ರವಿಸುತ ಕರ್ಣ ಭೀಷ್ಮ ದ್ರೋಣ ರವಿಸುತ ಕರ್ಣ ಶಕುನಿ ದುಶಾಸನ ಬೆಂಬಲವೆನಗಿರೆ ಶಕುನಿ ದುಶಾಸನ ಬೆಂಬಲವೆನಗಿರೆ ಧರೆಯನ್ನು ಹಾಳುವೆ ವೈಭವದಿ ಧರೆಯನ್ನು ಹಾಳುವೆ ವೈಭವದಿ ಇರುತ್ತದಿ ದರೆಯೋಳ್ ಸುಖದೋಳ್ ಬಾಳ್ವೆ ಇರುತ್ತದಿ ದರೆಯೋಳ್ ಸುಖದೋಳ್ ಬಾಳ್ವೆ ಸಾರಿ ಜಬಲ ಪರಾಕ್ರಮ ತೋರಿ ಸಾರಿ ಭುಜಬಲ ಪರಾಕ್ರಮ ತೋರಿ ಗಣಗುಣ ಮುದವನ್ನು ಬೀರಿ ಹಠ ಮಾಡಿ ರಣದಳು ರಿಪುಗಳ ಶಿರ ಕಡಿದಿಡುವೆ ರಣದಳು ರಿಪುಗಳ ಶಿರ ಕಡಿದಿಡುವೆ ಬಲರೆ ಮೆರವೆ ಸುಖದಿ ದರೆಯೋಳ್ ಬಲರೆ ಬಲರೆ ಬಲು ಸಾಹಸದಿಂದಲಿ ಬಲರೆ ಮೆರವೆ ಸುಖದಿ ಮಾವ ಆ ಪಾಂಡವರು ಹದವರು ಅತ್ಯಂತ ದರಿದ್ರರು ದಿಕ್ಕಿಲ್ಲದವರಂತೆ ಕಾಡಿನಲ್ಲಿ ಹಲೆದು ನೀಚರಾಗಿ ಬಾಳುತ್ತಿರುವ ಆ ಪಾಂಡವರು ಈ ಸಾರ್ವಭೌಮನಿಗೆ ಸಾಟಿಯೇ ಅಲ್ಲದೆ ನಮ್ಮನ್ನೆಲ್ಲ ಎದುರಿಸಬಲ್ಲ ವೀರರು ಶೂರರು ಈ ತ್ರಿಭುವನಲ್ಲಿ ಮತ್ತಿನ್ಯಾರಿರುವರು ಮಾವ ಮತ್ತಿನ್ಯಾರಿರುವರು ಸಾರ್ವಭೌಮ ನಿನ್ನ ಸರಿಸಮನಾದ ಚಲದಂಕ ಮಲ್ಲನು ಈ ತ್ರಿಭುವನದಲ್ಲಿ ಮತ್ತಾರಿರುವರು ಶೂರನಾದ ದುಶ್ಯಾಸನ ಸರ್ಪಾಸ್ತ ಹೊಂದಿರುವ ಈ ವೀರಕರ್ಣ ಸೈಂಧವ ದುರ್ಮುಖ ಇವರೇ ನಿನಗೆ ಬಲವಾಗಿರುವಾಗ ಕಾರಣ ಹೇಳಿ ಪಾಂಡವರು ನಿನಗೆ ಸರಿಸಾಟಿಯೇ ಮಾವ ಸದಾ ಗೊಡ್ಡು ಧರ್ಮವನ್ನೇ ಹೇಳುತ್ತೋ ಇಡೀ ಕಾಡು ಮೇಡುಗಳನ್ನು ನಡೆದಾಡುತ್ತಿರುವ ಆ ಹೇಳಿ ಧರ್ಮರಾಯ ಇನ್ನು ದಾಂಡಿಗನಂತೆ ಮೈ ಬೆಳೆಸಿಕೊಂಡು ಬಂಡಿ ಬಂಡಿ ಅನ್ನುವನ್ನು ತಿಂದು ಜೀವಿಸುತ್ತಿರುವ ಹಾ ಬಂಡ ಭೀಮ ಇನ್ನು ಕಾಲಿಗೆ ಗೆಜ್ಜೆ ಕಟ್ಟಿ ಕೈಗೆ ಬಳೆ ತೊಟ್ಟು ವಿರಾಟ ಪುತ್ರಿಯಾದ ಉತ್ತರಗೆ ತಾಕತೈ ತಾಕತೈ ಅನ್ನು ನಾಟ್ಯ ಕಲಿಸುತ್ತಿರುವ ನಪಂಸಕ ಅರ್ಜುನ ಮಾವ ಇನ್ನು ಕುನ್ನಿಗಳಾದ ನಕುಲ ಸಹದೇವರು ಮಾವ ಅವರುಗಳ ಪರಾಕ್ರಮವನ್ನು ಅವರೇ ಹೊಗಳಿಕೊಳ್ಳಬೇಕು ಸಹೋದರ ಬಳಗೆಡೆಸುವೆ ಕಳನನ್ನು ಬಿಟ್ಟಿದ್ದ ಪರಿಪರಿಯಿಂದಲೇ ಕಳನನ್ನು ಬಿಟ್ಟಿದ್ದ ಪರಿಪರಿಯಿಂದಲೇ ಬಳಗೆಡೆಸುವೆ ಸಹೋದರ
ಬೆಳಗೆಡೆಸುವೆ ಬೆಳಗೆಡೆಸುವೆ. ಅಗ್ರಜ ಅವರ ಪರಾಕ್ರಮವನ್ನು ಹಾಯಾವಾಗಲಿಕೊಳ್ಳುತ್ತಿರುವರು. ನೋಡಿದಲ್ಲಿ ಅಪ್ರಥಮ ವೀರರೆಂದು ಮೆರೆಯುತ್ತಿರುವರು ಅಗ್ರಜ. ಕಂದ ಹೇಳು. ಮದಾಂಧರನ್ನು ತರಿಬದಿರುದೋಳ್ ಮದಾಂಧರಿಪುಗಳ ವಿಧಾನ ಕಳೆಯಿತ ಮದಾಂಧರನ್ನು ತರಿಬದಿರುದೋಳ್. ಮದಾಂಧರನ್ನು ತರಿಬದಿರುದೋಳ್ ಮದಾಂಧರಿಪುಗಳ ವಿಧಾನ ಕಳೆಯುತ್ತ ಮದಾಂಧರನ್ನು ತರಿಬದಿರುದೋಳ್. ಮದಾಂಧರಿಪುಗಳ ವಿಧಾನ ಕಳೆಯುತ್ತ ಮದಾಂಧರನ್ನು ತರಿಬದಿರುದೋಳ್. ಮದಾಂತ ಪಾತ್ರ ದುರ್ದಾಳ್ ಗೆಲ್ವೆ ಮದಾಂತ ಪಾತ್ರ ದುರ್ದಾಳ್ ಗೆಲ್ವೆ ಮದಾಂಧರನ್ನು ತರಿಬದಿರುದೋಳ್. ಮದಾಂಧರನ್ನು ತರಿಬದಿರುದೋಳ್ ಮದಾಂಧರನ್ನು ತರಿಬದಿರುದೋಳ್. ಅವಹೇಳನವಲ್ಲ ದುಶ್ಯಾಸನ, ವಿಜಯ ಲಾಂಛನ. ಎಂದಿಗಾದರೂ ಆ ಮರ್ಕಟಗಳನ್ನು ಬಲಿ ಇಡಲೇಬೇಕು. ದುಶ್ಯಾಸನ, ಈ ಶಕುನಿ ಕೌರವೇಶ್ವರ, ಆ ಹೇಳಿ ಪಾಂಡವರು ನಮಗೆ ಸಾಟಿಯೇ? ಸಪ್ತ ಮಹಾರಥಿಕರನ್ನು ಹೊಂದಿ ಭಾರತ ಕುಲ ಚಕ್ರವರ್ತಿಯಾದ ನೀವೆಲ್ಲಿ? ಹಡವಿಯಲ್ಲಿ ಕೂತು ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವಿಸುತ್ತಿರುವ ಆ ಪಾಂಡವರಲ್ಲಿ? ಅಂತಹ ಸಂದರ್ಭ ಬಂದರೆ ನಾನೊಬ್ಬನೇ ಹೋರಾಡಿ ಜಯವನ್ನು ತರುವೆ. ಕಡಿದಟ್ಟುವೆ ಕಡಿದಟ್ಟುವೆ ಕಳಕಳ ಕೆಡಕರ ಪಿಡಿಯುತ್ತೆ ನಾನು ಕಳಕಳ ಕೆಡಕರ ಪಿಡಿಯುತ್ತೆ ನಾನು ಕಡಿದಟ್ಟುವೆ. ಹೇಳಿ ಪಾಂಡವರನ್ನು ನಾನು ಸುಮ್ಮನೆ ಬಿಡಲಾರೆ. ಕಡುದುರಾತ್ಮರ ಬಲಿಕ್ಕುವೆ ಕಡುದುರಾತ್ಮರ ಬಲಿಕ್ಕುವೆ. ದುರುಳರ ಪಿಡಿಗೋ ಕರುಳನು ಬಗೆವೆ ದುರುಳರ ಪಿಡಿಗೋ ಕರುಳನು ಬಗೆವೆ. ಎನ್ನೆಯ ಸಾಹಸವ ತೋರಿ ಮೆರವೆನ ಬುಡಿಯೋ ಎನ್ನೆಯ ಸಾಹಸವ ತೋರಿ ಮೆರವೆನ ಬುಡಿಯೋ ಮೆರವೆನ ಬುಡಿಯೋ. ಒಬ್ಬೊಬ್ಬ ಇಂತಹ ಭಯಂಕರರನ್ನು ಹೊಂದಿರುವ ಈ ನಮ್ಮ ದುರ್ಯೋಧನನು ಅತಿ ಪರಾಕ್ರಮಶಾಲಿಯೂ ಹೌದು. ದುರ್ಯೋಧನ ದುರ್ಯೋಧನ, ನಿನ್ನ ಪರಾಕ್ರಮ ವೈಭವಗಳನ್ನು ಕೇಳಿ ಕೇಳಿ ಆ ಪಾಂಡವರು ಒಂದು ದಿನ ಕೊರಗಿ ಕೊರಗಿ ನಿನ್ನ ಕಾಲುಗಳನ್ನು ಹಿಡಿಯಬೇಕಾದೀತು. ನಿಮ್ಮೆಲ್ಲರ ಹುಚ್ಚುತನದಿಂದ ಕೊನೆಗೆ ಯಾರು ಯಾರ ಕಾಲನ್ನು ಹಿಡಿಯಬೇಕಾಗುವುದು? ಅವಿವೇಕದಿಂದ ದುಡುಕಿದವನಿಗೆ
ವಿವೇಕ ಬರುವುದೇ. ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಬರುವುದೇ. ಹಿತಕೃತ್ಯಗಳ ಎನಿಸಿದವನಿಗೆ ವಿವೇಚನೆ ಇರುವುದೇ. ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಬರುವುದೇ. ನಿಜಕೃತ್ಯಗಳ ಎನಿಸಿದವನಿಗೆ ವಿವೇಕ ಇರುವುದೇ. ಅವಿವೇಕದಿಂದ ದುಡುಕಿದವನಿಗೆ ವಿವೇಕ ಬರುವುದೇ. ವಿವೇಕ ಬರುವುದೇ. ವಿವೇಕ ಬರುವುದೇ. ನಿಮ್ಮೆಲ್ಲರ ಹುಚ್ಚುತನದಿಂದ ಕೊನೆಗೆ ಯಾರು ಯಾರ ಕಾಲನ್ನು ಹಿಡಿಯಬೇಕಾಗುವುದು. ಪಿತಾಮಹ ಏನು ಹೇಳಿದೆ? ಈ ಕೆಚ್ಚದೆ ಗಂಡು ಹರಿಭಯಂಕರ ಗಾಂಧಾರಿ ದೇವಿಯ ಗರ್ಭ ಸಂಜಾತನಾದ ನಾನು ಅಂತಹ ಕಾಲಿಡುವ ಪ್ರಸಂಗವೇನಾದರೂ ಬಂದರೆ ನನ್ನ ಪ್ರಾಣವನ್ನೇ ತ್ಯಜಿಸಬಲ್ಲೆನೇ ಹೊರತು ಎಂತಹ ಸಂದರ್ಭದಲ್ಲೂ ಯಾರ ಕಾಲುಗಳನ್ನು ಹಿಡಿಯುವುದಿಲ್ಲ. ಇದೇ ನನ್ನ ಪ್ರತಿಜ್ಞೆ. ಇದೇ ನನ್ನ ಪ್ರತಿಜ್ಞೆ. ಶಂಭೋ ಮಹಾದೇವ. ನೀಲಕಂಠ ನಟರಾಜ ನಮೋ. ನೀಲಕಂಠ ನಟರಾಜ ನಮೋ. ಶಿವನಾಗಾಭರಣ ತಾಂಡವ ನಟನ ಶ್ರೀ ನೀಲಕಂಠ ನಟರಾಜ ನಮೋ. ಶಿವ ಶಂಕರ ಶಂಭೋ ಮಹಾದೇವ. ಶಂಭೋ ಮಹಾದೇವ. ವೇದ ಗೋಚರ ವಿಶ್ವಾಧಾರ ವೇದ ಗೋಚರ ವಿಶ್ವಾಧಾರ ಕಾಮಿತಾರ್ಥ ವಿಶ್ವೇಶ್ವರ. ಕಾಮಿತಾರ್ಥ ವಿಶ್ವೇಶ್ವರ. ನೀಲಕಂಠ ನಟರಾಜ ನಮೋ. ಶಿವನಾಗಾಭರಣ ತಾಂಡವ ನಟನ ಶ್ರೀ ನೀಲಕಂಠ ನಟರಾಜ ನಮೋ. ಶಿವ ಶಂಕರ ಶಂಭೋ ಮಹಾದೇವ. ಶಂಭೋ ಮಹಾದೇವ. ಪೂಜ್ಯರಿಗೆ ಸದಾಶಿವನು ನಿಮಗೆಲ್ಲರಿಗೂ ಮಂಗಳವನ್ನುಂಟು ಮಾಡಿರಿ. ಭೀಷ್ಮ ಶಂಭೋ ಮಹಾದೇವ. ಪೂಜ್ಯರಿ ಈಗ ಬನ್ನಿ. ಶಂಭೋ ಮಹಾದೇವ. ಪೂಜ್ಯರಿ ಈ ಪೀಠದಲ್ಲಿ ಅಲಂಕರಿಸಿ. ಆಗಬಹುದು. ಬಹಳ ಸಂತೋಷ. ಓಹ್, ದುರ್ಯೋಧನನು ಏನೋ ಘೋರ ಪ್ರತಿಜ್ಞೆಯನ್ನು ಮಾಡಿದ್ದಂತೆ ಇತ್ತು. ಪೂಜ್ಯರೇ, ಇದು ರಾಜಶಾಸ ಪ್ರತಿಜ್ಞೆ. ನಮ್ಮ ಗಜರು ಇನ್ನು ಮುಂದೆ ಯಾರು ಕಾಲು ಹಿಡಿಯುವುದಿಲ್ಲವೆಂದು ಪ್ರತಿಜ್ಞೆ ಮಾಡಿರುವನು. ನಾರಾಯಣ. ದುರ್ಯೋಧನ, ನೀನು ಯಾರ ಕಾಲನ್ನು ಹಿಡಿಯುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿ ಈಗ ಪೂಜ್ಯರಾದ ಕಾಲನ್ನಾದರೂ ಹಿಡಿಯಲೇಬೇಕಲ್ಲ. ನಾರದರೆ ಅಲ್ಲ, ಅವರ ಪಿತಾಮಹನ ಕಾಲುಗಳನ್ನು ಸಹ ಹಿಡಿಯುವುದಿಲ್ಲ. ಶಂಭೋ ಮಾರೆ. ಶಂಭೋ ಮಾರೆ. ಪೂಜ್ಯರಿ, ನೀವು ನಿಮ್ಮ ದರ್ಶನವನ್ನು ಮಾಡಿ ನಾನೇ ಧನ್ಯವಾದನು. ನಿನ್ನ ಮುಂದೆ ಗಾಂಧಾರ್ಜಯನ್ನು ಮತ್ತು ಧೃತರಾಷ್ಟ್ರವನ್ನು ಕಂಡು ಅವರನ್ನು ಆಶೀರ್ವಾದಿಸಬೇಕೆಂದು ನನ್ನನ್ನು ಕೋರಿಕೆ. ಹಾಗೇ ಆಗಲಿ. ನಡೆಯಿರಿ. ಈಗ ಬನ್ನಿ. ನಡೆಯಿರಿ. ಇನ್ನು ಮುಂದೆ ನಾನೂ ನೋಡಬೇಕು
ಯಾರ ಕಾಲಗಳನ್ನು ಯಾರು ಹಿಡಿಬೇಕಾಗುವುದು ಎಂದು ಶಂಭೋ ಮಹಾದೇವ. ದುರ್ಯೋಧನ ದುರ್ಯೋಧನ, ಹೇಗೆ ಸ್ತಂಭೀಭೂತನಾಗಿ ಕುಳಿತಿರುವೆ? ನಾರದರು ಹೊರಟು ಹೋದರು. ಏನು ಪೂಜ್ಯರು ಹೊರಟು ಹೋದರೆ ಹೋದರೆ ಹೋಗಲಿ ಬಿಡು. ನಾನೆಂತಹ ಶೂರನೆಂಬುದನ್ನು ಈ ಲೋಕದಲ್ಲೆಲ್ಲ ತಿಳಿಸಲಿ. ದರೆಯನ್ನು ಗೆಲುವೆನು ಬರದೊಳಗೆ, ಕಡಲ ಕಡಿದಿಡುವೆ ಧುರದೊಳಗೆ. ದರೆಯನ್ನು ಗೆಲುವೆನು ಬರದೊಳಗೆ, ದುರ್ಮದಾನರ ಗರ್ವವ ತೊರೆದು ಪದಗಾಲದಿ ಮೆಟ್ಟಿ ಮೆರೆಯುವೆ. ದುರ್ಮದಾನರ ಗರ್ವವ ತೊರೆದು ಪದಗಾಲದಿ ಮೆಟ್ಟಿ ಮೆರೆಯುವೆ. ದರೆಯನ್ನು ಗೆಲುವೆನು ಬರದೊಳಗೆ, ಕಡಲ ಕಡಿದಿಡುವೆ ಧುರದೊಳಗೆ. ದರೆಯನ್ನು ಗೆಲುವೆನು ಬರದೊಳಗೆ, ಭ್ರಷ್ಟರಾದ ಬಡ ಪಾಂಡವರ ದುರದಿ ಜಯಿಸಿ ಬರುವೆನು ನಾನು. ಭಕ್ತರಾದ ಬಡ ಪಾಂಡವರ ದುರದಿ ಜಯಿಸಿ ಬರುವೆನು ನಾನು. ದಾರುಣಿಯೊಳಗೆ ಕೀರ್ತಿಯ ಪಡೆದು, ದಾರುಣಿಯೊಳಗೆ ಕೀರ್ತಿಯ ಪಡೆದು ಸಾರ್ವಭೌಮನೆ ನೀತಿ ಮೆರವೆ. ಸಾರ್ವಭೌಮನೆ ನೀತಿ ಮೆರವೆ. ದರೆಯನ್ನು ಗೆಲುವೆನು ಬರದೊಳಗೆ, ಕಳರ ಕಡಿದಿಡುವೆ ದುರದೊಳಗೆ. ದರೆಯನ್ನು ಗೆಲುವೆನು ಬರದೊಳಗೆ. ನಾರಾಯಣ ನಾರಾಯಣ. ರೋಡ್ಸಿನಿ ಗುರುಗಳೇ. ಪಾಪನಾಶನ ಪಾಪನಾಶನ. ಪಾಪನಾಶನ ದೇವ ಪಾಪನಾಶನ. ಪಾಪನಾಶನ ದೇವ ಪಾಪನಾಶನ. ಪಾಪಭಂಜನ ದೇವ ಸುರವಂದಿತ ದೇವ. ದೀನಾತ್ಮರ ಕಾಯೋ ಪರಿಪಾಲಿಸೋ ದೇವ. ಪಾಪನಾಶನ ದೇವ ಪಾಪನಾಶನ. ನಾರಾಯಣ ನಾರಾಯಣ. ಪರಮಾತ್ಮ, ಇದು ಎಂತಹ ವಿಚಿತ್ರ. ನಾನು ಎಲ್ಲಿಯೇ ಹೋದರು ಅಹಂಕಾರ, ಅನ್ಯಾಯ, ಅಸಹನೆ, ಹದಂಬವು ತುಂಬಿ ತುಳುಕುತ್ತಿರುವ ನಾರಾಯಣ. ಆಗಲಿ ಈ ಅಧರ್ಮಾಂಧಕಾರವು ಹಳಿದು ಶಾಂತಿ ಸಾಮ್ರಾಜ್ಯದ ಸ್ಥಾಪನೆ ಆಗಲೇಬೇಕು. ಶ್ರೀಕೃಷ್ಣನಿಗೆ ಬೇಕಾದ ಇತಿಹಾಸ, ರುಕ್ಮಿಣಿಯ ಧನುರ್ಶಾಸನ ಹಾಗೂ ಬಲರಾಮನ ಗರ್ವಾಪರಣ, ದುರ್ಯೋಧನನ ತುಚ್ಛಭಾವ, ಇವೆಲ್ಲಕ್ಕೂ ಒಂದು ನಾಟಕವನ್ನು ರಚಿಸಲೇಬೇಕು. ಆಗ ಈ ನಾರದರಿಗೆ ಶಾಂತಿ. ನಾರಾಯಣ ನಾರಾಯಣ. ಆಗಲಿ, ನಾನೀಗಲೇ ಕೃತೋರ್ಮನನ್ನು ಕಂಡು ಮುಂದಿನ ಕಾರ್ಯವನ್ನು ಏರ್ಪಡಿಸುವೆನು. ನಾರಾಯಣ ನಾರಾಯಣ. मोरलोक का वना परम पुरुषाना. नारायण नारायण. मोरलोक का वना परम पुरुषाना. भक्तरा पालिबा दीनावना देवा. भक्तरा पालिका दीनावना देवा. पापनाशना ಪಾಪನಾಶನ ಪಾಪನಾಶನ. ನಾರಾಯಣ ನಾರಾಯಣ. ಸತ್ಯವತಿ, ಈ ವನವನ್ನು ನೋಡಿ ಎಷ್ಟು ಚೆನ್ನಾಗಿರುವುದು. ಸತ್ಯವತಿ ನೋಡು. ಬಾಬಾ ಬಾಬಾ ಬಾರ ಪ್ರಿಯೇ, ವನವಿನ ಅಂದವ ನೋಡ ಪ್ರಿಯೇ.
ಬಾಬಾ ಬಾಬಾ ರಾಜ ಪ್ರಿಯೆ ವನವಿನ ಅಂದವ ನೋಡ ಪ್ರಿಯೆ ಕಾಡು ಮಲ್ಲಿಗೆ ಜಾಜಿ ಸಂಪಿಗೆ ಕಾಡು ಮಲ್ಲಿಗೆ ಜಾಜಿ ಸಂಪಿಗೆ ಗಮಗಮಿಸುತ್ತಿವೆ ನೋಡ ಪ್ರಿಯೆ ಗಮಗಮಿಸುತ್ತಿವೆ ನೋಡ ಪ್ರಿಯೆ ಬಾಬಾ ಬಾಬಾ ಬಾರಿ ಪ್ರಿಯೆ ವನವಿನ ಅಂದವ ನೋಡ ಪ್ರಿಯೆ ಅಲ್ಲಿ ನೋಡು ವಸಂತ ಮಾಸವ ನೋಡ ಪ್ರಿಯೆ ಕೋಗಿಲ ಗಾನವ ಕೇಳ ಪ್ರಿಯೆ ವಸಂತ ಮಾಸವ ನೋಡ ಪ್ರಿಯೆ ಕೋಗಿಲ ಗಾನವ ಕೇಳ ಪ್ರಿಯೆ ತಕದಿನಿ ತಕ ಜಣ್ಣು ತಾಳದಲ್ಲಿ ತಕದಿನಿ ತಕ ಜಣ್ಣು ತಾಳದಲ್ಲಿ ಕುಣಿಯುತ್ತ ನಲೆಯುತ್ತ ಬಾರಿ ಪ್ರಿಯೆ ಕುಣಿಯುತ್ತ ನಲೆಯುತ್ತ ಬಾರಿ ಪ್ರಿಯೆ ಬಾಬಾ ಬಾಬಾ ಬಾರಿ ಪ್ರಿಯೆ ವನವಿನ ಅಂದವ ನೋಡ ಪ್ರಿಯೆ ಕಾಡು ಮಲ್ಲಿಗೆ ಜಾಜಿ ಸಂಪಿಗೆ ಕಾಡು ಮಲ್ಲಿಗೆ ಜಾಜಿ ಸಂಪಿಗೆ ಗಮಗಮಿಸುತ್ತಿದೆ ನೋಡ ಪ್ರಿಯೆ ಬಾಬಾ ಬಾಬಾ ಬಾರಿ ಪ್ರಿಯೆ ವನವಿನ ಅಂದವ ನೋಡ ಪ್ರಿಯೆ ಸತ್ಯವತಿ ಈ ವನವನ್ನು ನೋಡಿ ಎಷ್ಟು ಮನೋಹರವಾಗಿರುವುದು ಸತ್ಯವತಿ ಎಷ್ಟೊಂದು ರಮಣೀಯವಾಗಿರುವುದು ಈ ವನದಲ್ಲಿ ನಿನ್ನ ಜೊತೆಯಲ್ಲಿ ಇನ್ನು ಸ್ವಲ್ಪ ಹೊತ್ತು ಕಾಲ ಕಳೆಯಬೇಕೆಂಬುದೇ ನನ್ನ ಆಸೆ ಸತ್ಯವತಿ ಹಾಗೆ ಆಗಲಿ ಸ್ವಾಮಿ ಸತ್ಯವತಿ ಈ ವನವನ್ನು ನೀನು ಒಂದು ಸಾರಿ ವರ್ಣಿಸಲಯ್ಯ ಸ್ವಾಮಿ तेरे ತುಂಬಿಲತೆವಾಗಿ ನಸುನಾಚಿ ನಗುತ್ತಿದೆ ಅಲ್ಲವೇ ಸ್ವಾಮಿ ಹೌದು ಸತ್ಯವತಿ तेरे ತುಂಬಿಲತೆವಾಗಿ ನಸುನಾಚಿ ನಗುತ್ತಿದೆ ಈವನದಿ ಸಂಭ್ರಮದಿ ಅಲ್ಲಿ ನೋಡಿ ಹಕ್ಕಿಗಳಿಂಚರ ದುಂಬಿಯ ಜೇಂಕಾರ ಹಕ್ಕಿಗಳಿಂಚರ ದುಂಬಿಯ ಜೇಂಕಾರ ಕೋಗಿಲೆ ಹಾಡಿನ ಸಂಗೀತದ ಸ್ವರ ನೋಡು ಹಕ್ಕಿಗಳಿಂಚರ ದುಂಬಿಯ ಜೇಂಕಾರ ಕೋಗಿಲೆ ಹಾಡಿನ ಸಂಗೀತದ ಸ್ವರ ವನಸಿರಿಯ ಸೊಬಗಿ ಮನ ಹಿಕ್ಕಿದೆ ವನಸಿರಿಯ ಸೊಬಗಿಗೆ ಮನ ಹಿಕ್ಕಿದೆ ಯೌವನದ ಭಾರಕ್ಕೆ ತನು ತೂಗಿದೆ ಹೌದಲ್ಲವೇ ಯೌವನದ ಭಾರಕ್ಕೆ ತನು ತೂಗಿದೆ ತೆನೆ ತುಂಬಿರ ಈ ಮನದಿ ಸಂಭ್ರಮದಿ ಸ್ವಾಮಿ ಸತ್ಯವತಿ ನನ್ನದೊಂದು ವಿಜ್ಞಾಪನೆ ಇರುವುದು ದೇವ ಸತ್ಯವತಿ ಹಂದನಾಗಿ ಗಾಢಾಂಧಕಾರದಲ್ಲಿ ತಿರುಗುತ್ತಿದ್ದ ನನ್ನನ್ನು ಕೈ ಹಿಡಿದ ನಿನ್ನನ್ನು ಒಂದು ಕ್ಷಣವೂ ಬಿಟ್ಟು ಹಗಲಿರಲು ನನ್ನ ಮನಸ್ಸು ಒಪ್ಪುತ್ತಿಲ್ಲ ಸತ್ಯವತಿ ಸ್ವಾಮಿ ಸತ್ಯವತಿ ನನ್ನದೊಂದು ಆಜ್ಞಾಪನೆ ಇರುವುದು ದೇವ ಸತ್ಯವತಿ ಆ ರಾಜ್ಯವನ್ನು ನೋಡಿಕೊಳ್ಳಲು ಮಹಾಮಂತ್ರಿಗಳಿಲ್ಲವೇ ಅಂತಹ ಸ್ವಾಮಿ ಪುರದ ಜನರು ರಾಜ್ಯ ಸಕಲವನ್ನು ನೋಡಿಕೊಳ್ಳುತ್ತಿಲ್ಲವೆಂದು ನನ್ನೊಡನೆ ನಿನ್ನೆಯ ದಿನ ಮಾತನಾಡಿದರು ಸ್ವಾಮಿ ಸತ್ಯವತಿ ರಾಜ್ಯವನ್ನು ನೋಡಿಕೊಳ್ಳಲು ಮಹಾಮಂತ್ರಿಗಳಿಲ್ಲವೇ ಪ್ರಾಣೇಶ್ವರ
ಇರಬಹುದು ದೇವ. ಆದರೆ ರಾಜ್ಯ ಪಾಲನೆಯೋ ರಾಜನ ಧರ್ಮವಲ್ಲವೇ? ಮಂತ್ರಿಗಳಿಂದ ಅದು ಸಾಧ್ಯವೇ? ಏನು ಮಾಡಲಿ ಸತ್ಯವತಿ? ಲೋಕದ ಆಸೆಯನ್ನೇ ಮರೆತಿದ್ದ ನನಗೆ ಪುನಃ ನವಚೈತನ್ಯವನ್ನು ಕೊಟ್ಟೆ. ಸತ್ಯವತಿ, ಸ್ವಾಮಿ. ಅಂತಹ ಸಂಘಟನೆ ಒದಗಿದಾಗ ನಾನು ಸಿದ್ಧನಾಗಿ ನಿಂತಿರುವೆನು. ಸತ್ಯವತಿ, ನಿಮ್ಮ ಸೌಭಾಗ್ಯಕ್ಕಿಂತ ಅಕ್ಷಯವಾದ ಸೌಭಾಗ್ಯವು ನನ್ನ ಬಾಳಿನಲ್ಲುಂಟೆ ಸ್ವಾಮಿ. ನಡೆ, ಸತ್ಯವತಿ, ನಡಿ ಅರಮನೆಗೆ ಅರಮನೆಗೆ ಹೋಗಿ ರಾಜ್ಯಭಾರವನ್ನು ಮಾಡೋಣ. ಬನ್ನಿ ಸ್ವಾಮಿ. ನಾರಾಯಣ ನಾರಾಯಣ. ಸಾಗರ ಶಯನ ಸರಸಿ ಜನಾದ. ನಾರಾಯಣ ನಾರಾಯಣ. ಸಾಗರ ಶಯನ ಸರಸಿ ಜನಾದ. ಆಗಮ ವಿದುತ ಅರವಿಂದನಾದ. ಆಗಮ ವಿದುತ ಅರವಿಂದನಾದ. ಭೋಗಿಶಯನವರ ಶ್ಯಾಮಲ ರೂಪ. ನಾರಾಯಣ ನಾರಾಯಣ. ಭೋಗಿಶಯನವರ ಶ್ಯಾಮಲ ರೂಪ. ಕಾರಣ ಭವತರಣ ಕಮಲ ರಮಣ ಕರುಣಾಭರಣ. ಕಮಲ ರಮಣ ಕರುಣಾಭರಣ. ಕಾರಣ ಭವತರಣ ಸಾಗರ ಶಯನ. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸು. ನಮಸ್ಕರಿಸುವೆವು. ಮಂಗಳವಾಗಲಿ ಕೃತವರ್ಮ. ಪೂಜ್ಯರೇ, ನಿನ್ನ ರಾಜ್ಯ ಕಾರ್ಯಗಳು ಸುಖಮಯವಾಗಿ ನಡೆಯುತ್ತಿರುವ ಪೂಜ್ಯರೇ, ಈ ಪೀಠವನ್ನು ಅಲಂಕರಿಸಿ. ಆಗಬಹುದು. ಪೂಜ್ಯರೇ, ತಮ್ಮ ದರ್ಶನದಿಂದ ನಾನು ಧನ್ಯನಾದೆವು. ಆಗಬಹುದು. ತಮ್ಮ ಆಗಮನದಿಂದ ನಮ್ಮ ರಾಜ್ಯವು ಕ್ಷೇಮದಿಂದಿರುವುದು. ಶುಭವಾಗಲಿ ಕೃತವರ್ಮ. ಪೂಜ್ಯರೇ, ಎಂದು ನೀವು ನಮ್ಮ ಅರಮನೆಯಲ್ಲಿಯೇ ಇದ್ದು ನಮ್ಮ ಅತಿಥಿ ಸತ್ಕಾರವನ್ನು ಸ್ವೀಕರಿಸಬೇಕೆಂದು ಬೇಡಿಕೊಳ್ಳುತ್ತೇವೆ ಪೂಜ್ಯರೇ. ತಮ್ಮಿಷ್ಟಂತೆ ಆಗಲಿ ಕೃತವರ್ಮ. ಸತ್ಯವತಿ, ಸ್ವಾಮಿ. ಸ್ವಲ್ಪ ಇಲ್ಲಿ ಬಾ. ಸತ್ಯವತಿ, ನಡೆ, ಪೂಜ್ಯರ ಅತಿಥಿ ಸತ್ಕಾರಕ್ಕೆ ಸಿದ್ಧತೆಯನ್ನು ಮಾಡೋಣ. ಹಾಗೆ ಆಗಲಿ ಸ್ವಾಮಿ. ಸ್ವಾಮಿ, ಸಿದ್ಧವಾಗಿರುವುದು? ಪೂಜ್ಯರೇ, ಅತಿಥಿ ಸತ್ಕಾರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇನೆ. ಸಾವಕಾಶ ಬೇಕಿ. ಕೃತವರ್ಮ, ಪೂಜ್ಯರೇ, ನನಗೆ ಈ ಭಕ್ಷ್ಯ ಭೋಜನವು ಬೇಡವಾಗಿರುವುದು. ಹೇಗೆ ಪೂಜ್ಯರೇ? ನನ್ನಿಂದ ಏನಾದರೂ ಅಪರಾಧವಾಗಿದೆಯೇ? ದಯವಿಟ್ಟು ತಿಳಿಸಬೇಕು ಪೂಜ್ಯರೇ. ಕೃತವರ್ಮ, ಪೂಜ್ಯರೇ, ನನ್ನದೊಂದು ನಿಬಂಧನೆ ಇರುವುದು. ಅದನ್ನು ನಡೆಸಿಕೊಡುವೆಯಾದರೆ ನಾನು ಈ ಭಕ್ಷ್ಯ ಭೋಜನವನ್ನು ಸ್ವೀಕರಿಸುವೆ, ಇಲ್ಲವಾದರೆ ಭುಂಜಿಸಲಾರೆ. ಪೂಜ್ಯರೇ, ಗಾಢ ಅಂಧಕಾರದಲ್ಲಿ ಅಂಧನಾಗಿ ತಿರುಗುತ್ತಿದ್ದ ನನ್ನನ್ನು ನನಗೆ ಆದರ್ಶ ಮಾರ್ಗವನ್ನು ತೋರಿದ ಕುಲಗುರುಗಳು ನೀವು. ನನ್ನಲ್ಲಿ ನಿಬಂಧನೆ ದಯವಿಟ್ಟು ತಿಳಿಸಬೇಕು ಪೂಜ್ಯರೇ, ದಯವಿಟ್ಟು ತಿಳಿಸಬೇಕು. ಕೃತವರ್ಮ, ಪೂಜ್ಯರೇ, ಸತ್ಯವಾಗಿ ನಡೆಸಿಕೊಡುವೆನೆಂದು ಭಾಷೆ ಇತ್ತರೆ ಹೇಳುವೆನು. ಪೂಜ್ಯರೇ, ಪರಶಿವನ ಪಾದ ಸಾಕ್ಷಿಯಾಗಿಯೂ ಶ್ರೀಹರಿಯ ಪಾದ ಸಾಕ್ಷಿಯಾಗಿಯೂ ಅಲ್ಲದೆ ನಿಮ್ಮ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡುತ್ತೇನೆ ಪೂಜ್ಯರೇ, ದಯವಿಟ್ಟು ತಿಳಿಸಬೇಕು. ಕೃತವರ್ಮ, ಪೂಜ್ಯರೇ, ನಾನು ಹೇಳುವ ಮಾತು ಬಹಳ ಕಠಿಣವಾದದ್ದು, ನಿನಗೆ ಬೇಸರವಿಲ್ಲ ತಾನೇ? ಪೂಜ್ಯರೇ, ಅದು ಎಂತಹ ಅಗಾಧವಾದ ಕಾರ್ಯವಾದರೂ ಸರಿ, ನಾನು ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ ಪೂಜ್ಯರೇ. ಕೃತವರ್ಮ, ಪೂಜ್ಯರೇ, ಆದರೂ ನನಗೇಕೋ ಸಂಶಯವಾಗುತ್ತಿರುವುದಲ್ಲ. ಪೂಜ್ಯರೇ, ನಿಮ್ಮ ಪಾದಗಳನ್ನು ಹಿಡಿದು ಪ್ರಮಾಣ ಮಾಡುತ್ತೇನೆ ಪೂಜ್ಯರೇ, ಖಂಡಿತವಾಗಿಯೂ ನಡೆಸಿಕೊಡುತ್ತೇನೆ. ನನ್ನಲ್ಲಿ ಸಂಶಯದ ಮಾತೇ ಇಲ್ಲ ಪೂಜ್ಯರೇ. ನಾರಾಯಣ ನಾರಾಯಣ, ನನಗೀಗ ಬಹಳ ಸಂತೋಷವಾಯಿತು ಕೃತವರ್ಮ. ನನ್ನ ಕೋರಿಕೆಯನ್ನು ಈಡೇರಿಸುವೆಯಾದ್ದರಿಂದ ನಿನ್ನ ಸತಿಯಾದ ಪೂಜ್ಯರೇ,
ಕೃತವರ್ಮ, ಪೂಜ್ಯರೇ, ನಿನ್ನ ಸತಿಯಾದ ಸತ್ಯವತಿಯನ್ನು ನನಗೊಪ್ಪಿಸಬೇಕು. ಪೂಜ್ಯರೇ, ಅಲ್ಲದೆ ಈ ದಿನ ರಾತ್ರಿ ನಿನ್ನ ಸತಿಯನ್ನೊಡಗೂಡಿ ನಿನ್ನ ಶಯನಾಗಾರದಲ್ಲಿ ಸುಖಶಯನ ಮಾಡಬೇಕು. ಹಾ, ಈ ನನ್ನ ಕೋರಿಕೆಯನ್ನು ನೆರವೇರಿಸುವೆಯೋ ಇಲ್ಲ ಸಾಧ್ಯವಿಲ್ಲವೆಂದು ಹೇಳುವೆಯೋ? ಶಿವ 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 ಶಿವ, ಕೈ ಹಿಡಿದ ಸತಿಯನ್ನು ಪರರಿಗೊಪ್ಪಿಸು ಎಂದರಲ್ಲ. ಅಯ್ಯೋ ಅಯ್ಯೋ ಪರಮಾತ್ಮ, ಸತ್ಯವತಿಗೆ ಈ ವಿಚಾರವನ್ನು ಏನೆಂದು ಹೇಳಲಿ, ಏನೆಂದು ಹೇಳಿ? ಕೈ ಹಿಡಿದ ಸತಿಯನ್ನು ಕೇಳಿದರಲ್ಲ ಪೂಜ್ಯರು, ಕೈ ಹಿಡಿದ ಸತಿಯನ್ನು ಕೇಳಿದರಲ್ಲ. ಈ ವಿಚಾರವನ್ನು ಕೇಳಿದರೆ ಅವಳು ಸತ್ಯವತಿ ನನ್ನನ್ನು ಏನೆಂದು ತಿಳಿಯುವಳು ಕಾಣಿನಲ್ಲ. ಪ್ರಾಣೇಶ್ವರಿ, ಸತ್ಯವತಿ, ಪ್ರಾಣೇಶ್ವರಿ, ಇದೆಲ್ಲವೂ ನನ್ನ ಪ್ರಾಕೃತ ಕರ್ಮಫಲ. ಸತಿ ಯಾರೋ ಸುತ ಯಾರೋ, ಸತಿ ಯಾರೋ ಸುತ ಯಾರೋ. ಅಲ್ಲದೆ ಬ್ರಹ್ಮಜ್ಞಾನಿಗಳಾದ ನಾರದರೆ ಮೋಹ ಪಾಶಕ್ಕೆ ಸಿಲುಕಿರುವಾಗ ನಾನೇತಕ್ಕೆ ಆಲೋಚಿಸಬೇಕು? ಇದು ನನ್ನ ಪ್ರಾಚೀನ ಕರ್ಮ ನನ್ನನ್ನು ಬಿಟ್ಟಂತಿಲ್ಲ. ಪೂಜ್ಯರೇ, ಕೃತವರ್ಮ, ಪೂಜ್ಯರೇ, ಬೇಗನೆ ಹೊರಡು, ನಿನ್ನ ಸತಿಯನ್ನು ಕಳುಹಿಸಿಕೊಡು. ನಿಮಗೆ ಕೊಟ್ಟ ಮಾತಿನಂತೆ ನನ್ನ ಸತ್ಯವತಿಯನ್ನು ನಿಮಗರ್ಪಿಸುತ್ತೇನೆ ಪೂಜ್ಯರೇ. ಈಗ ಕರೆದುಕೊಂಡು ಆಗಬಹುದು. ಹೊರಡು. ಸತ್ಯವತಿಗೆ ಈ ವಿಚಾರವನ್ನು ನಾನು ಏನೆಂದು ಹೇಳಲಿ? ಪ್ರಾಣೇಶ್ವರಿ, ಸತ್ಯವತಿ ದೇವಿ, ಸತ್ಯವತಿ, ಪ್ರಾಣೇಶ್ವರಿ, ಈ ವಿಚಾರವನ್ನು ಕೇಳಿ ನೀನು ನನ್ನನ್ನು ಏನೆಂದು ತಿಳಿಯುವೆಯೋ? ಸತ್ಯವತಿ, ಪ್ರಾಣೇಶ್ವರಿ, ಸತ್ಯವತಿ, ಸ್ವಾಮಿ, ಏನಾಯ್ತು? ಇದೇಕೆ ಸತ್ಯವತಿ, ಕಮಲವು ಬಾಡಿರುವುದಲ್ಲ ಸ್ವಾಮಿ? ಈ ವಿಚಾರವನ್ನು ನಾನು ನಿನಗೆ, ಸತ್ಯವತಿ. ಪ್ರಾಣೇಶ್ವರ, ನಾರದರು ಏನು ಹೇಳಿದರು? ಏನೆಂದು ಹೇಳಲಿ ಸತ್ಯವತಿ, ಏನೆಂದು ಏನಾಯ್ತು ಸ್ವಾಮಿ? ನನಗೊಂದು ಅರ್ಥವಾಗುತ್ತಿಲ್ಲವಲ್ಲ. ವಿಚಾರವೇನುವುದನ್ನು ತಿಳಿಸಬಾರದೆ? ಸತ್ಯವತಿ, ನಾರದರಿಗೆ ವಚನವನ್ನು ಎತ್ತಿರುವೆ. ನಾರದರಿಗೆ ವಚನವೇ? ಹೋಗು ಹೋಗು, ಆ ಮನೆಯ ಬಯಕೆಯನ್ನು ಈಡೇರಿಸು. ಸತ್ಯವತಿ, ಹೋಗು. ಪ್ರಾಣೇಶ್ವರಿ, 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 ಸತ್ಯವತಿ. ಇದೇನು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಿರುವಿರಿ? ಸತ್ಯವತಿ, ಸ್ವಾಮಿ, ಸತ್ಯವತಿ, ಇಲ್ಲ ಸ್ವಾಮಿ. ವಚನವಿಟ್ಟ ಮುನಿವರಂಗೆ ಪ್ರಾಣೇಶ್ವರಿ, ವಚನವಿಟ್ಟ ಮುನಿವರಂಗೆ. ಸತ್ಯವತಿ, ಸತ್ಯವತಿ, ಏಕಾಂತ ಕೃತ್ಯಕ್ಕೆ ಪ್ರಾಣೇಶ್ವರಿ, ಸ್ವಾಮಿ, ಏಕಾಂತ ಕೃತ್ಯಕ್ಕೆ ರಮಣೀಯ ನೀರನೆನುತ. ಹೌದು ಸತ್ಯವತಿ, ರಮಣೀಯ ನೀರನೆನುತ ವಚನವಿತ್ತೆನು ದೇವಿ, ವಚನವಿತ್ತೆನು ದೇವಿ. ನಾರದರು, ಪ್ರಾಣೇಶ್ವರಿ, ನಾರದರು ಇಂದು ರಾತ್ರಿ ನಮ್ಮ ಶಯನಾಗೃಹದಲ್ಲಿ ನಿನ್ನೊಡನೆ ಏಕಾಂತವಾಗಿರಬೇಕೆಂದು ವಚನವನ್ನು ಕೊಟ್ಟೆ ದೇವಿ, ವಚನವನ್ನು ಕೊಟ್ಟೆ, ವಚನವನ್ನು ಕೊಟ್ಟೆ. ಇದೇನು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಿರುವೆ? ಇದಕ್ಕೆ ನಿಮ್ಮ ಮನಸ್ಸಾದರೂ ಹೇಗೆ ಬಂತು ಸ್ವಾಮಿ? ಮನಸ್ಸಾದರೂ ಹೇಗೆ ಬಂತು? ಪ್ರಾಣೇಶ್ವರಿ, ಏನು ಮಾಡಲಿ? ವಚನ ಭ್ರಷ್ಟನಾಗಲಾರೆ. ಸತ್ಯವತಿ, ವಚನ ಭ್ರಷ್ಟನಾಗಲಾರೆ. ಸ್ವಾಮಿ, ಶ್ರೀಹರಿಯ ಸಾಕ್ಷಿಯಾಗಿ ಸತ್ಯವತಿ, ಮತ್ತೆ ಅಗ್ನಿ ಸಾಕ್ಷಿಯಾಗಿಯೂ ನನ್ನನ್ನು ಪಾಣಿಗ್ರಹಣ ಮಾಡಿಕೊಂಡು. ಹೌದು ಸತ್ಯವತಿ. ಇದೇನಾಯ್ತು ಸ್ವಾಮಿ? ಮರುಗುವುದು ಜಿತವೇ
ಸತ್ಯವತಿ ಪ್ರಾಣೇಶ್ವರಿ ಇಲ್ಲ ಸ್ವಾಮಿ. ಮರುಗುವುದು ಚಿತವೇ ಸತ್ಯವತಿ ಮುರಾರಿ ಕರುಣದಿ ತೊರೆಯುವ ನಮ್ಮನು ಪ್ರಾಣೇಶ್ವರಿ ಮುರಾರಿ ಕರುಣದಿ ತೊರೆಯುವ ನಮ್ಮನು ಮರುಗುವುದು ಚಿತವೇ ಸತ್ಯವತಿ ಪ್ರಾಣೇಶ್ವರಿ ವಿಧಿಯಲ್ಲಿ ಕಿದವ ಅಳಿಸಲು ಸಾಧ್ಯವೇ ಪ್ರಾಣೇಶ್ವರಿ ಸತ್ಯವತಿ ವಿಧಿಯಲ್ಲಿ ಕಿದವ ಅಳಿಸಲು ಸಾಧ್ಯವೇ ವಚನವ ಮೀರದೆ ನಡೆನಿ ಮಾನೋನೆ ಸತ್ಯವತಿ ವಚನವ ಮೀರದೆ ನಡೆನಿ ಮಾನೋನೆ ಮರುಗುವುದು ಚಿತವೇ ಮಾನೋನೆ ಮುರಾರಿ ಕರುಣದಿ ಹೊರೆಯುವ ನಮ್ಮನು ಮರುಗುವುದು ಚಿತವೇ ಮಾನೋನೆ ಹೇಳಬೇಡ ಸತ್ಯವೇ ನಾನು ನನ್ನ ಕರ್ತವ್ಯವನ್ನು ಪಾಲಿಸಿದ್ದೇನೆ ನೀನು ನಿನ್ನ ಕರ್ತವ್ಯವನ್ನು ಪಾಲಿಸುವೆಯೋ ಇಲ್ಲವೋ ಹೇಳು ಇಲ್ಲವಾದರೆ ಇದೋ ಈ ನನ್ನ ಖಡ್ಗದಿಂದ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುತ್ತೇನೆ ನಿಮ್ಮ ಮಾತಿನಂತೆ ನಾನು ನಡೆಸಿಕೊಳ್ಳುವೆನು. ಇದು ಹೋಗಿ ಬರುವೆನು ಸ್ವಾಮಿ. ಹೋಗು ಸತ್ಯವತಿ ಹೋಗು ಪ್ರಾಣೇಶ್ವರಿ ಹೋಗು ಸತ್ಯವತಿ ಪ್ರಾಣೇಶ್ವರಿ ಹೋಗು ಪ್ರಾಣೇಶ್ವರಿ ಹೋಗು ಹೋಗು ಮನೆಯ ಕೋರಿಕೆಯನ್ನು ನೆರವೇರಿಸು ಹೋಗು ಸತ್ಯವತಿ ಹೋಗು. ನಾರಾಯಣ ಪರಮಾತ್ಮ ಎಂತೆಂತಹ ಕಾರ್ಯಗಳನ್ನು ನನ್ನ ಕೈಯಿಂದಲೇ ಮಾಡಿಸುತ್ತಿರುವೆಯಲ್ಲ. ನಾರಾಯಣ ನಾರಾಯಣ. ಕೃತವರ್ಮನು ಎಂತಹ ವೈರಾಗ್ಯಶೀಲನು, ತನ್ನ ಸತಿಯನ್ನೇ ನನಗೊಪ್ಪಿಸಲು ಸಿದ್ಧನಾಗಿಹನಲ್ಲ. ಹಾಗಲಿ ಶ್ರೀಕೃಷ್ಣ ಪರಮಾತ್ಮನ ಅಭಿಷ್ಟವನ್ನು ನೆರವೇರಿಸುವ ಸಲುವಾಗಿ ನಾನು ಈ ಕಾರ್ಯವನ್ನು ಪ್ರಾರಂಭಿಸಬೇಕಾಗಿತ್ತಷ್ಟೇ. ಹಾಗಲಿ ಸ್ತ್ರೀ ಸಂಬಂಧವಾದ ಇತಿಹಾಸಕ್ಕಾಗಿ ಕಾರ್ಯ ಕಾರಣವನ್ನು ಇಂದಿನಿಂದಲೇ ಸಾಧಿಸುವೆನು. ಸತ್ಯವತಿಯು ಬಂದಾಗ ಮೌನದಿಂದ ನಾನು ಕುಳಿತುಕೊಂಡು ಆಕೆಯ ಪಾತಿವ್ರತ್ಯ ಪ್ರಭಾವವನ್ನು ಪರೀಕ್ಷಿಸಿ ನೋಡುವೆನು. ಅದು ಸತ್ಯವತಿಯು ಬರುವಂತಿದೆ. ನಾನಿನ್ನು ಮೌನನಾಗಿ ಕುಳಿತುಕೊಳ್ಳುವೆನು. ಕುತ್ಕೊಳ್ಳಿ. ಏನು ಮಾಡಲಿ? ಈ ಹೆಣ್ಣಿನ ಜನ್ಮವೇ ಬೇಡದಾಗಿರುವುದಲ್ಲ. ನಾನೇನು ತಾನೇ ಮಾಡಲಿ? ನಾರದರಾದರು ಧ್ಯಾನಾಸಕ್ತರಾಗಿರುವರು. ಸಮೀಪಕ್ಕೆ ಹೋಗಿ ಮಾತನಾಡಿಸುವುದು. ಅಯ್ಯೋ, ನಾರದರು ಧ್ಯಾನಾಸಕ್ತರಾಗಿರುವರು. ಏನು ಮಾಡಲಿ? ಇನ್ನೂ ಹತ್ತಿರಕ್ಕೆ ಹೋಗಿ ಮಾತನಾಡಿಸಲೇ? ಇರಲಿ, ಇನ್ನು ಸಮೀಪಕ್ಕೆ ಹೋಗಿ ಮಾತನಾಡಿಸುವೆನು. ಅಯ್ಯೋ
ಈ ಘೋರ ರೂಪವನ್ನು ತಾಳಿರುವರಲ್ಲ ಯಾರಿರಬಹುದು? ಛೆ, ಹೀಗೇನು ಮಾಡಲಿ? ನನ್ನ ಸ್ವಾಮಿಯು ನಾರದರು ಎಂದು ಹೇಳಿ ಕಳಿಸಿರುವರಲ್ಲ, ಇವರು ಯಾರಿರಬಹುದು? ಪರಮೇಶ್ವರ, ನಾನು ನಿಜವಾದ ಪಾತಿವ್ರತೆ ಆಗಿದ್ದರೆ ಇಲ್ಲಿ ಯಾರಿರುವರೆಂಬುದು ನನಗೆ ತಿಳಿಯಲಿ. ಓಹೋ, ನಾರದರು ಧ್ಯಾನಾಸಕ್ತರಾಗಿರುವರಲ್ಲ. ಪೂಜ್ಯರೇ, 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 ಏನು ಮಾಡಲಿ? ಓಹೋ, ಈಗಾಗಲೇ ಅರುಣೋದಯವಾಗಿರುವುದು. ನನ್ನ ಸ್ವಾಮಿ ಸೇವಾರ್ಥವು ಶುದ್ಧವಾಗಿರುವುದು. ನಾನೀಗಲೇ ನನ್ನ ಸ್ವಾಮಿ ಬಳಿ ಹೋಗಲಿ. ನಾರದರ ರಾತ್ರಿ ಸೇವೆಯೂ ಮುಗಿಯಿತು. ಇರಲಿ, ನನ್ನ ಪ್ರಾಣಕಾಂತನನ್ನು ನೋಡುವೆನು. ವರ್ತಿಸಿದಳೋ ಇಲ್ಲವೋ ಕಾಣೆನಲ್ಲ. ವರ್ತಿಸದೆ ಹೋದರೆ ಮುನಿಯ ಶಾಪಕ್ಕೆ ಗುರಿಯಾಗುವಳು. ಒಂದೂ ತೋಚದಲ್ಲ. ಏನು ಮಾಡಲಿ? ಸತ್ಯವತಿ, ಬಾ. ನಮಸ್ಕಾರ. ಸತ್ಯವತಿ, ಸತ್ಯವತಿ, ನನ್ನ ಅಪರಾಧವನ್ನು ಮನ್ನಿಸಿ ಸ್ವಾಮಿ. ಸತ್ಯವತಿ, ಪ್ರಾಣೇಶ್ವರಿ, ಸ್ವಾಮಿ. ಯತಿಯ ಸೇವೆ ನೆರವೇರಿತಿ? ಇಲ್ಲ ಸ್ವಾಮಿ. ಏಕೆ ಸತ್ಯವತಿ, ಏನಾಯಿತು? ಸ್ವಾಮಿ, ನಾನು ಅಲ್ಲಿಗೆ ಹೋದಾಗ ಪೂಜ್ಯರು ಧ್ಯಾನಾಸಕ್ತರಾಗಿದ್ದರು. ಆದ್ದರಿಂದ ಆಗಲೇ ಅರುಣೋದಯವಾಯಿತು. ನಿಮ್ಮ ಸೇವೆಗೆ ತಡವಾಗುವುದೆಂದು ಇಲ್ಲಿಗೆ ಹೊರಟು ಬಂದೆನು. ಸತ್ಯವತಿ, ಎಂತಹ ಅನರ್ಥವನ್ನು ಮಾಡಿದೆ, ಎಂತಹ ಅನರ್ಥವನ್ನು ಮಾಡಿದೆ. ಅದಕ್ಕೆ ಸ್ವಾಮಿ, ಮುನಿಯು ಎಚ್ಚರಗೊಂಡರೆ ಇನ್ನು ಏನು ಅನರ್ಥವಾಗುವುದೋ ಕಾಣಿನಲ್ಲ. ನಡಿ, ನಡೆ ಸತ್ಯವತಿ, ಬೇಗನೆ ಹೋಗಿ ಮುನಿಯನ್ನು ನೋಡೋಣ. ನಡೆ ಸತ್ಯವತಿ. ಸತ್ಯವತಿ, ಪೂಜ್ಯರೇ, ಸತ್ಯವತಿ, ಸತ್ಯವತಿ, ಪೂಜ್ಯರೇ, ಎಲ್ಲಿಂದ ಬರುತ್ತಿರುವೆ? ನಿನಗೆ ಈ ಮಂದಿರದಿಂದ ತೆರಳಲು ಆಜ್ಞೆಯನ್ನು ಹಿತ್ತವರು ಯಾರು? ನಿನ್ನ ಪತಿಯು ಕೊಟ್ಟ ವಚನವನ್ನು ಮೀರಿ ನೀನು ಈ ಮಂದಿರದಿಂದ ಸ್ವಇಚ್ಛೆಯಿಂದ ತೆರಳಬಹುದೇ? ನೀನು ಈ ಮಂದಿರದಿಂದ ತೆರಳಿದ ಕಾರಣ ಈ ಕೂಡಲೇ ಒಂದು ಹೆಣ್ಣು ಅಶ್ವವಾಗಿ ಹೋಗು. ಇದೇ ನನ್ನ ಶಾಪ. ಪೂಜ್ಯರೇ, ಎಂತಹ ಅನರ್ಥವನ್ನು ಮಾಡಿದಿರಿ, ಎಂತಹ ಅನರ್ಥವನ್ನು ಮಾಡಿದಿರಿ. ಏನು ಹರಿಯದ ನನ್ನ ಸತ್ಯವತಿಗೆ ನೀವು ಶಾಪವನ್ನು ಕೊಡಬಹುದೇ? ಇದು ಧರ್ಮವೇ ಪೂಜ್ಯರೇ? ಇದು ಧರ್ಮವೇ? ಕೃತವರ್ಮ, ಪೂಜ್ಯರೇ, ಧರ್ಮವೋ ಅಧರ್ಮವೋ ನಿನ್ನ ಸತಿಯನ್ನೇ ಕೇಳಿಕೋ. ಸತ್ಯವತಿ, ಸ್ವಾಮಿ, ಸತ್ಯವತಿ, ಯತಿಯ ಸೇವೆಯನ್ನು ನೆರವೇರಿಸು ಎಂದು ನಾನು ನಿನ್ನನ್ನು ಕಳುಹಿಸಿರಲಿಲ್ಲವೇ? ಹೌದು. ಪತಿಯಾಜ್ಞೆಯನ್ನು ಉಲ್ಲಂಘಿಸಿದೆಯಾ ಮಹಾಪಾಪಿ? ಇಲ್ಲ ಸ್ವಾಮಿ, ನಾನು ಪಾಪಿಯಲ್ಲ, ಪತಿಯಾಜ್ಞೆಯನ್ನು ಉಲ್ಲಂಘಿಸಿದ ವಂಚಕಿ, ಈ ಯತಿಯ ಆಸೆಯನ್ನು ಈಡೇರಿಸದೇ ಹೋದ ಪಾತಕಿ. ಪೂಜ್ಯರೇ, ನಾನು ಇಲ್ಲಿಗೆ ಬಂದಿದ್ದೆನು, ನೀವು ಧ್ಯಾನಾಸಕ್ತರಾಗಿದ್ದರೆ. ಆದ್ದರಿಂದ ನನ್ನ ಸ್ವಾಮಿ ಪೂಜೆಗೆ ಹಣಿ ಮಾಡೋಣವೆಂದು ಹೊರಟು ಹೋದೆನು. ಸತ್ಯವತಿ, ಈ ಕೂಡಲೇ ನೀನು ಅಶ್ವವಾಗಿ ಹೊರಡು. ಹಾ, ಸತ್ಯವತಿ, ಪ್ರಾಣೇಶ್ವರಿ, ಪ್ರಾಣೇಶ್ವರಿ, ಸತ್ಯವತಿ, ಸತ್ಯವತಿ, ಕೊನೆಗೂ ಅಶ್ವವಾಗಿ ಬಿಟ್ಟೆಯಲ್ಲ, ಕೊನೆಗೂ ಅಶ್ವವಾಗಿ ಬಿಟ್ಟೆಯಲ್ಲ. ಬಿಡಿ 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 ಬಿಡಿ. ಪೂಜ್ಯರೇ, ಏನು ಹರಿಯದ ನನ್ನ ಸತ್ಯವತಿಗೆ ಇಲ್ಲಿ ಬಿಡಿ. ನೀವು ಶಾಪವನ್ನು ಕೊಡಬಹುದೇ? ಕೃತವರ್ಮ, ಚಿಂತಿಸಬೇಡ. ನನ್ನ ಶಾಪ ವಿಮೋಚನೆಗೆ ಪರಿಹಾರವೇನು? ಸತ್ಯವತಿ, ಕೇಳು. ಧರೆಯೊಳಗೆ ಅತಿಶಯವೆನಿಪ, ಧರೆಯೊಳಗೆ ಅತಿಶಯವೆನಿಪ, ಪರಬಲ ಪರಾಕ್ರಮಗಳೆನಿಪ, ತ್ರೈಹಾರ್ಧ ವಜ್ರಗಳು ನಿನ್ನಂ ಸೋಂಕಿದಣೆ, ನಿನ್ನ ಶಾಪ
ಪರಿಹರಿಪುದು ನಿನ್ನ ಶಾಪ ಪರಿಹರಿಪುದು ಸತ್ಯವತಿ ಇದರಂತೆ ನಿನ್ನ ಶಾಪವು ಪರಿಹಾರವಾಗುವುದು ಹೊರಡು ಪೂಜ್ಯರಿ, ತಾವು ಏನು ಹೇಳಿದಿರಿ ನನಗೆ ಒಂದೂ ಅರ್ಥವಾಗುತ್ತಿಲ್ಲವಲ್ಲ ಪೂಜ್ಯರೇ, ನನಗೆ ಒಂದೂ ಅರ್ಥವಾಗುತ್ತಿಲ್ಲವಲ್ಲ. ಕೃತವರ್ಮ, ಪೂಜ್ಯರೇ, ನಿನ್ನ ಸತಿಯ ಶಾಪವು ವಿಮೋಚನೆಯಾಗಬೇಕಾದರೆ ಕೂಡಲೇ 3 ವಜ್ರಗಳು ಸೋಂಕಿದೊಡನೆ ನಿನ್ನ ಸತಿಯ ಶಾಪವು ವಿಮೋಚನೆಯಾಗುವುದು. ಪೂಜ್ಯರೇ, ಬರೀ 3 ವಜ್ರಗಳೇ? ನನ್ನ ಭಂಡಾರದಲ್ಲಿ 3,000 ವಜ್ರಗಳಿವೆ ಪೂಜ್ಯರೇ. ಅವುಗಳನ್ನು ತರಿಸುತ್ತೇನೆ. ನನ್ನ ಪತ್ನಿಯ ಶಾಪವನ್ನು ವಿಮೋಚನೆ ಮಾಡಿ ಪೂಜ್ಯರೇ. ನಾರಾಯಣ ನಾರಾಯಣ, ಎಂತಹ ವಿವೇಕಿಯಯ್ಯ. ಕಲ್ಲಿನ ವಜ್ರಗಳಿಂದ ನಿನ್ನ ಸತಿಯ ಶಾಪವು ವಿಮೋಚನೆಯಾಗುವುದೇ? ಅದು ನಿನ್ನ ಭ್ರಾಂತು. ಮತ್ತೆ ಯಾವ ವಜ್ರಗಳಿಂದ ನನ್ನ ಶಾಪ ವಿಮೋಚನೆ ಆಗುವುದು ಪೂಜ್ಯರೇ? ಕೃತವರ್ಮ, ಪೂಜ್ಯರೇ, ಕೇಳು. ಅಗಡ ನಾಟಕನ ಸಾಮರ್ಥ್ಯದಿಂದ ಕೂಡಿ ಅತಿಶಯರು, ವಜ್ರದೇಹಿಗಳು, ಮಹಾಪುರುಷರು ಆಗಿರುವ ಅವರೇ 3 ವಜ್ರಗಳು. ಆ 3 ವಜ್ರದೇಹಿಗಳು ನಿನ್ನ ಸತಿಯ ದೇಹವನ್ನು ಸೋಂಕಿದೊಡನೆ ನಿಜ ರೂಪವನ್ನು ತಾಳುವಳು. ಪೂಜ್ಯರೇ, ಅಂತಹ ವಜ್ರದೇಹಿಗಳು ಯಾರಾದರೂ ಇರುವರೇ ಪೂಜ್ಯರೇ? ಕೃತವರ್ಮ, ಇರುವರು, ಚಿಂತಿಸಬೇಡ. ಈ ಅಶ್ವವು ಪ್ರಬಲವಾದ ಒಂದು ಧರ್ಮ ಕಾರ್ಯಕ್ಕಾಗಿ ಶಾಪಬಂಧನವಾಗಿರುವುದಷ್ಟೇ. ಸ್ವಲ್ಪ ಕಾಲದಲ್ಲಿ ಎಲ್ಲವೂ ನಿನಗೆ ತಿಳಿಯುವುದು. ಅಲ್ಲಿಯವರೆಗೂ ಶಾಂತನಾಗಿರು. ಪೂಜ್ಯರೇ, ಇನ್ನೆಲ್ಲಿಯ ಶಾಂತಿ, ಇನ್ನೆಲ್ಲಿಯ ರಾಜ್ಯಭಾರ? ನನ್ನಿಂದ ನನ್ನ ಸತಿಯನ್ನು ದೂರೀಕರಿಸಿದಿರಿ ಪೂಜ್ಯರೇ. ಎಲ್ಲಿಯ ರಾಜ್ಯಭಾರ ಮಾಡುವುದು? ನನ್ನ ಸತಿಯನ್ನು ಬಿಟ್ಟು ನಾನು ಹೇಗೆ ಜೀವಿಸಲಿ ಪೂಜ್ಯರೇ, ಹೇಗೆ ಜೀವಿಸಲಿ? ಚಿಂತಿಸಬೇಡ ಕೃತವರ್ಮ, ಸ್ವಲ್ಪ ಕಾಲದಲ್ಲಿಯೇ ನಿನ್ನ ಸತಿಯು ಶಾಪ ವಿಮೋಚನೆಯನ್ನು ಹೊಂದಿ ನಿನ್ನನ್ನು ಸೇರುವಳು. ಅಲ್ಲಿಯವರೆಗೂ ಚಿಂತೆ ಇಲ್ಲದೆ ರಾಜ್ಯ ಕಾರ್ಯವನ್ನು ಮುಂದುವರೆಸು. ನಾನಿನ್ನು ಬರುವೆನು ಕೃತವರ್ಮ. ಹಾ, ಪ್ರಾಣೇಶ್ವರಿ, ಸತ್ಯವತಿ, ಪ್ರಾಣೇಶ್ವರಿ, ಕುದುರೆ ಸತ್ಯವತಿ, ಪ್ರಾಣೇಶ್ವರಿ, ಸತ್ಯವತಿ, 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 ಸತ್ಯವತಿ. ದೇವನಾರಾಯಣ ಪರಂದಾಮ ಪಾಲಿಸೋ. ದೇವನಾರಾಯಣ ಪರಂದಾಮ ಪಾಲಿಸೋ. ಶಯನ ಗರುಡವಹರ ಶಯನ ಗರುಡವನ ಲಕ್ಷ್ಮೀ ರಮಣ ಪಾಲಿಸು. ಲಕ್ಷ್ಮೀ ರಮಣ ಪಾಲಿಸು. ದೇವನಾರಾಯಣ ಪರಂದಾಮ ಪಾಲಿಸೋ. ಶರದಿ ಶಯನ ಕಮಲ ನಯನ ಶರದಿ ಶಯನ ಕಮಲ ನಯನ ಪದ್ಮಾಂಬರಣ ಪಾಲಿಸೋ. ಪದ್ಮಾಂಬರಣ ಪಾಲಿಸೋ. ದೇವನಾರಾಯಣ ಪರಂದಾಮ ಪಾಲಿಸೋ. ಪರಂದಾಮ ಪಾಲಿಸೋ. ಪರಂದಾಮ ಪಾಲಿಸೋ. ದೇವ ಲಕ್ಷ್ಮೀನಾರಾಯಣ, ನಿನಗಿನ್ನು ದಯೆ ಬಾರಲಿಲ್ಲವೇ? ಈ ಬಾಧೆಯನ್ನು ಪರಿಹರಿಸಿ ಕಾಪಾಡು ಸ್ವಾಮಿ, ಕಾಪಾಡು.
ನೀನಲ್ಲದೆ ನನಗಿನ್ಯಾರಿರುವರು? ಈ ಔಷಧಿಯಿಂದ ನಿಮ್ಮ ಬಾಧೆಯು ಪರಿಹಾರ ಆಗಬಹುದು. ಮಂತ್ರಿಗಳೇ, ನಿಮ್ಮ ಔಷಧೋಪಚಾರಗಳನ್ನು ಸೇವಿಸಿ ನನ್ನ ನಾಲಿಗೆಯು ಮಂದವಾಗಿದೆ. ಔಷಧಗಳನ್ನು ಹಚ್ಚಿ ಹಚ್ಚಿ ಕೈ ಕಾಲುಗಳು ಶರೀರವೆಲ್ಲವೂ ಗಾಯವಾಗಿ ಹೊಡೆಯುತ್ತಿದೆ. ಸಾಕು, ನಿಲ್ಲಿಸು. ಇನ್ನು ಯಾವ ಔಷಧವೂ ಬೇಡ. ಎಲ್ಲವೂ ಆ ಪರಮಾತ್ಮನಿಗೆ ಪ್ರೀತಿಯಾಗಲಿ. ಪ್ರಭು, ನಮ್ಮ ಲಕ್ಷ್ಮೀನಾರಾಯಣ ಸ್ವಾಮಿಯ ದೇವಾಲಯದ ಬಳಿ ಒಂದು ವರ್ಷವು ಬಂದು ನಿಂತಿತು. ಅದು ನಿಂತ ಕೂಡಲೇ ದೇವಾಲಯದ ಗಂಟೆಗಳು ತಾವಾಗಿಯೇ ಶಬ್ದ ಮಾಡಿದವು. ಪುಷ್ಪಗಳು ದೇವರ ಕೊರಳಿಗೆ ತಾವಾಗಿಯೇ ಅಲಂಕರಿಸಲ್ಪಟ್ಟವು. ಮಂಗಳಾರತಿಯು ತಾನಾಗಿಯೇ ಬೆಳಗಿತ್ತು. ಆದ್ದರಿಂದ ಆ ತುರಗವನ್ನು ತಮ್ಮ ಸನ್ನಿಧಿಗೆ ಹಿಡಿದುಕೊಂಡು ಬಂದಿದ್ದೇವೆ ಪ್ರಭು. ಎಲ್ಲಿ ಆ ದಿವ್ಯೇಶ್ವ? ಹಿಡಿದುಕೊಂಡು ಬನ್ನಿ. ಈ ನೋವನ್ನು ಸಹಿಸಲಾರೆನು. ಪರಮಾಶ್ಚರ್ಯ! ನನ್ನ ಕಾಯಿಲೆ ಎಲ್ಲೂ ವಶವಾಗಿದೆ. ಪರಮಾಶ್ಚರ್ಯ! ಪ್ರಭು, ನಿಮ್ಮ ಮುಖದಲ್ಲಿ ದಿವ್ಯ ತೇಜಸ್ಸು ಕಾಣುತ್ತಿರುವುದಲ್ಲ? ಹೌದು ಮಂತ್ರಿಗಳೇ, ಪರಮಾಶ್ಚರ್ಯ! ಈ ಅಶ್ವವನ್ನು ಮುಟ್ಟಿದ ಕೂಡಲೇ ತನ್ನಲ್ಲಿದ್ದ ಗಾಯಗಳೆಲ್ಲವೂ ಮಾಯವಾಗಿವೆ. ಇದನ್ನು ನಮ್ಮ ಕುಲದೈವ ಲಕ್ಷ್ಮೀನಾರಾಯಣನೇ ಈ ರೂಪದಲ್ಲಿ ಬಂದಿರಬೇಕು. ಎಲ್ಲಿ? ಪೂಜಾ ಸಾಮಗ್ರಿಗಳನ್ನು ತನ್ನಿ ಈ ಅಶ್ವವನ್ನು ಪೂಜಿಸಬೇಕು. ನಾರಾಯಣ ಶ್ರೀನಾರಾಯಣ ಮವ ಭಯ ಹರಣ ಹರಿನಾರಾಯಣ ಮವ ಭಯ ಹರಣ ನಾರಾಯಣ ನಾರಾಯಣ ದುರಿತ ನಿವಾರಣ ಲಕ್ಷ್ಮೀ ರಮಣ ದುರಿತ ನಿವಾರಣ ಲಕ್ಷ್ಮೀ ರಮಣ ಹರಿನಾರಾಯಣ ಭವ ಭಯ ಹರಣ ನಾರಾಯಣ ನಾರಾಯಣ ನಿರದಿಶಯನ ನೀರಜನಯನ ನಿರದಿಶಯನ ನೀರಜನಯನ ಕರುಣಾಪರಣ ಕವಿ ಸಂಕರಣ ನಾರಾಯಣ ಕರುಣಾಪರಣ ಕವಿ ಸಂಕರಣ ಹರಿನಾರಾಯಣ ಭವ ಭಯ ಹರಣ ಹರಣ ನಾರಾಯಣ ನಾರಾಯಣ ಪೂಜ್ಯರಿಗೆ ವಂದಿಸುವುದು. ಈ ಪೀಠವನ್ನು ಅಲಂಕರಿಸಬೇಕು. ಆಗಬಹುದು. ಸುಬುದ್ಧಿ, ಈ ಅಶ್ವವು ಯಾವುದು? ಇಷ್ಟೊಂದು ಮನೋಹರವಾಗಿರುವುದಲ್ಲ? ಆಹಾ, ದೇವಲೋಕದ ಅಶ್ವದಂತೆಯೇ ಕಾಣುತ್ತಿರುವುದಲ್ಲ? ಪೂಜ್ಯರೇ, ಈ ತುರುಗವು ಪೂಜ್ಯನೀಯವಾದದ್ದು. ಇದು ನಮ್ಮ ನಗರದ ಲಕ್ಷ್ಮೀನಾರಾಯಣ ದೇವಾಲಯದ ಬಳಿ ಬಂದ ಕೂಡಲೇ ತಾನಾಗೇ ಪೂಜೆ ನಡೆಯಿತು. ಅದನ್ನು ಕಂಡ ನಮ್ಮ ರಾಜಭಟ್ಟರು ಈ ಅಶ್ವವನ್ನು ಹಿಡಿದು ತಂದರು. ಅದು ಅಲ್ಲದೆ ನನಗೆ ಎಷ್ಟೋ ದಿವಸಗಳಿಂದ ಕಾಯಿಲೆಯು ಈ ಅಶ್ವವನ್ನು ಮುಟ್ಟಿದ ಕೂಡಲೇ ಎಲ್ಲವೂ ಮಾಯವಾಗಿವೆ. ಇದನ್ನು ಆ ಕುಲದೈವ ಲಕ್ಷ್ಮೀನಾರಾಯಣನೇ ಈ ರೂಪದಲ್ಲಿ ಬಂದಿರಬೇಕು. ಹೌದೌದು. ಆದರೆ ಈ ತುರುಗವನ್ನು ಯಾರಾದರೂ ಕೇಳುವುದಕ್ಕೆ ಬಂದರೆ ಕೊಡುವೇನು?
ಪೂಜ್ಯರೇ, ಅದೆಂದಿಗೂ ಸಾಧ್ಯವಿಲ್ಲ ಪೂಜ್ಯರೇ. ಜೀವನ ಪರ್ಯಂತ ನನ್ನ ಬಳಿಯಲ್ಲೇ ಇರಬೇಕು. ಸರಿಯಾಗಿ ಹೇಳಿದೆ, ಹಾಗೇ ಮಾಡು. ಈ ತುರಗವನ್ನು ಮಾತ್ರ ಯಾರಿಗೂ ಕೊಡಬೇಡ. ನಾನಿನ್ನು ಹೊರಡುವೆನು. ಆಗಲಿ. ನಾರಾಯಣ ನಾರಾಯಣ. ವೇದ ರೂಪ ಮುನಿ ವಂದಿತ ಚರಣ, ವೇದ ರೂಪ ಮುನಿ ವಂದಿತ ಚರಣ, ಬೇದರಹಿತ ಶ್ರೀ ಪದ್ಮಾಭರಣ. ನಾದವಿಂದು ಕಲಾದೇತ ಸುಗುಣ, ನಾದವಿಂದು ಕಲಾದೇತ ಸುಗುಣ, ಮೋದವಿತ್ತು ಪೊರೆ ನಿತ್ಯ ಸತ್ಯ ಸುಗುಣ. ಮೋದವಿತ್ತು ಪೊರೆ ನಿತ್ಯ ಸತ್ಯ ಸುಗುಣ, ಹರಿನಾರಾಯಣ ಭವಭಯಹರಣ, ಹರಿನಾರಾಯಣ ಭವಭಯಹರಣ. ನಾರಾಯಣ ನಾರಾಯಣ. ಸಹೋದರ, ನಮ್ಮ ಅಣ್ಣನು ಏಕೋ ಬೇಸರದಿಂದಲೇ ನಿಂತಿರುವನಲ್ಲ, ಕಾರಣವೇನು ಸೋದರ? ಕೃಷ್ಣ, ಈ ದಿನ ಮನಸ್ಸು ಏಕೋ ಬೇಸರದಿಂದಿರುವುದು ಏಕೋ ತಿಳಿಯದಾಗಿದೆ ಕೃಷ್ಣ. ಅಗ್ರಜ, ಸಹೋದರ, ನಿನ್ನ ಮನಸ್ಸಿನ ಬೇಸರವು ಕಳೆಯಬೇಕಾದರೆ ರಾಜರ ಪದ್ಧತಿಯಂತೆ ಪಗಡೆಯಾಟವನ್ನು ಆಡಿ ಬೇಸರವನ್ನು ತೀರಿಸಿಕೊಳ್ಳೋಣವೇ? ಆಗಲಿ ಕೃಷ್ಣ, ನಿನ್ನಿಚ್ಛೆ ಅಂತಾಗಲಿ. ಬಾ ಕೃಷ್ಣ, ಪಗಡೆಯಾಟವನ್ನಾಡಿ ಬೇಸರವನ್ನು ಕಳೆಯೋಣ. ಬಾ ಅಗ್ರಜ. ಬಾರೇ ಕೃಷ್ಣ ಪಗಡೆಯ ನೀಡು, ಬರದಳಾಡಿ ಬಲು ಹರುಷದಿ ಕಳೈ. ಬಾರೇ ಕೃಷ್ಣ, ಅಗ್ರಜ. ಬಾರೇ ಕೃಷ್ಣ ಪಗಡೆಯ ನೀಡುವೆ, ಬರದಳಾಡಿ ಬಲು ಹರುಷದಿ ಕಳೈ. ಬಾರೇ ಕೃಷ್ಣ, ಬಾರೈ ರಾಮ ಪಗಡೆಯ ನೀಡುವ, ಬರದಳಾಡಿ ಬಲು ಹರುಷವಂ ಪಡವ. ಬಾರೈ ರಾಮ. ಬಿಡುದಾಳಗಳ ಗೋಪಾಲ, ಬಿಡುದಾಳಗಳ ಗೋಪಾಲ, ತಡೆಯದೆ ಪಗಡೆಯ ಕೆಡವುವೆ ನೀಗಲೇ. ತಡೆಯದೆ ಪಗಡೆಯ ಕೆಡವುವೆ ನೀ. ಬಾರೇ ಕೃಷ್ಣ ಪಗಡೆಯ ನೀಡು, ಬರದಳಾಡಿ ಬಲು ಹರುಷದಿ ಕಳೈ. ಬಾರೇ ಕೃಷ್ಣ. ಅಣ್ಣ ಕೃಷ್ಣ, ಸರಸೀಜಗಳ ನಯನ ಸಮರಸ ಬೆಳೆಯುವ ಕ್ರಮದೊಳು ಬಂದಿಸಿ. ಹೌದಾ ಕೃಷ್ಣ? ಹೌದು ಅಗ್ರಜ. ಸರಸೀಜಗಳ ನಯನ ಸಮರಸ ಬೆಳೆಯುವ ಕ್ರಮದೊಳು ಬಂದಿಸಿ. ಬಾರೈ ರಾಮ ಪಗಡೆಯ ನೀಡುವೆ, ಬರದಳಾಡಿ ಬಲು ಹರುಷವಂ ಪಡು. ಬಾರೈ ರಾಮ. ಕೃಷ್ಣ, ಅಗ್ರಜ. ನಗು ನಗುತ್ತಾ ನೀ ನಮ್ಮನ್ನು ಗೆಲ್ಲುವೆ, ನಗು ನಗುತ್ತಾ ನೀ ನಮ್ಮನ್ನು ಗೆಲ್ಲು, ಚದುರಂಗದಲ್ಲಿ ಗೆಲ್ಲಲು ಬಿಡುವೆನೆ. ಕೃಷ್ಣ, ಅಣ್ಣ, ಚದುರಂಗದಲ್ಲಿ ಗೆಲ್ಲಲು ಬಿಡು. ಬಾರೇ ಕೃಷ್ಣ ಪಗಡೆಯ ನೀಡು, ಬರದಳಾಡಿ ಬಲು ಹರುಷದಿ ಕಳು. ಬಾರೇ ಕೃಷ್ಣ. ಅಗ್ರಜ. ಕೃಷ್ಣ, ನಾನೇ ಗೆದ್ದೆನು. ಕಾಯಿಗಳ ಕಳೆದರೂ ಬೇಸರವಿಲ್ಲವೋ? ಹೌದಾ? ಕಾಯಿಗಳ ಕಳೆದರೂ ಬೇಸರವಿಲ್ಲವೋ, ಸಂತಸದಿಂದ ಪಗಡೆಯ ನಾಡುವ. ಸಂತಸದಿಂದ ಪಗಡೆಯ ನಾಡುವ. ಬಾರೈ ರಾಮ ಪಗಡೆಯ ನೀಡುವೆ, ಬರದಳಾಡಿ ಬಲು ಹರುಷವಂ ಪಡ. ಬಾರೈ ರಾಮ. ಅಣ್ಣ, ಕೃಷ್ಣ, ಮತ್ತೊಂದು ಸಾರಿ ನಾನು ದಾಳಗಳನ್ನು ಬಿಡೋಣವೇ? ನಿನ್ನಿಚ್ಛೆ ಎಂತಾಗಲಿ ಕೃಷ್ಣ. ತೆಗೆದುಕೋ ಈ ದಾಳಗಳನ್ನು, ಬಿಡು, ನನ್ನನ್ನು ಗೆಲ್ಲು.
ಅಗ್ರಜ, ಈ ಸಾರಿ ನಾನೂ ಸಹ ಗೆದ್ದೆನು. ಕೃಷ್ಣ, ಈ ಚದುರಂಗದಲ್ಲಿ ನೀನು ಗೆದ್ದರೇನು, ನಾನು ಗೆದ್ದರೇನು? ನಾವೀರ್ವರು ಸಹೋದರರಲ್ಲವೇ ಕೃಷ್ಣ? ಅಲ್ಲವೇ ಅಣ್ಣ? ಕಂಡೆ ಅಶ್ವವ ಕಂಡೆ, ಕಂಡೆ ಅಶ್ವವ ಕಂಡೆ, ತ್ರಿಭುವನದೊಳಗೆ ಮೇಲೆನಿಸಿರುವ ತ್ರಿಭುವನದೊಳಗೆ ಮೇಲೆನಿಸಿರುವ ದೇವಲೋಕದ ಅಶ್ವವ ಕಂಡೆ, ದೇವಲೋಕದ ಅಶ್ವವ ಕಂಡೆ, ಕಂಡೆ ಅಶ್ವವ ಕಂಡೆ, ಕಂಡೆ ಅಶ್ವವ ಕಂಡೆ. ನಾರಾಯಣ ನಾರಾಯಣ. ಅಶ್ವ ಅಶ್ವ ಇದೇ ಆದಿವ್ಯ, ಇಷ್ಟೊಂದು ಮನೋಹರವಾಗಿರೋದು, ಇಷ್ಟೊಂದು ಸುಂದರವಾಗಿರೋದು. ಇದೇನು ಪೂಜ್ಯರೇ, ಸದಾ ನಾಮ ಸಂಕೀರ್ತನೆಯಲ್ಲಿ ತೊಡಗಿದ್ದ ನೀವು ಈ ದಿನ ಅಶ್ವವನ್ನು ಕಂಡೆ ಎಂದು ಹೇಳ್ತಿರುವಲ್ಲ, ಏನು ಸಮಾಚಾರ? ಬಲಭದ್ರ ದೇವ, ಇದು ಅಶ್ವವೇ? ಇದೇ ಆ ದಿವ್ಯ ಅಶ್ವ. ನೋಡಿ, ಸರಿಯಾಗಿ ನೋಡಿ, ಇದು ದಿವ್ಯ ಅಶ್ವವೇ? ಹೌದು. ಈ ಪೂಜ್ಯರಿಗೆಲ್ಲೋ ಬುದ್ಧಿ ಮಂಕು ಕವಿದಿರದಂತೆ. ಬಲಭದ್ರ ದೇವ, ಇನ್ನೊಮ್ಮೆ ಸರಿಯಾಗಿ ನೋಡು ಬಲಭದ್ರದೇವ. ನೀನು ನೋಡಪ್ಪ, ಇಷ್ಟೊಂದು ಸುಂದರವಾಗಿರುವುದು. ಪೂಜ್ಯರೇ, ನೀವು ಕರೆಕ್ಟ್ ಆಗಿ ನೋಡಿ, ಸರಿಯಾಗಿ ನೋಡಿ. ಏನು ಪೂಜ್ಯರೇ, ನಿಮ್ಮ ಕಣ್ಣಿಗೆ ನಾನು ನಾರಾಯಣ ಅಶ್ವವಾಗಿ ಕಾಣುವೆನೆ? ಕ್ಷಮಿಸಿ ಕೃಷ್ಣ, ನಾನು ಆ ಅಶ್ವವನ್ನು ಕಂಡಾಗಿನಿಂದ ಎಲ್ಲವೂ ಅಶ್ವದಂತೆ ಕಾಣುವುದು. ಅದಕ್ಕೋಸ್ಕರ ನೀವು ನನ್ನ ಮೇಲೆ ಕೋಪಿಸಬಹುದೇ? ಪೂಜ್ಯರೇ, ಅಶ್ವರ ನೆಪದಿಂದ ಮತ್ತಾವ ನಾಟಕವನ್ನು ಹೂಡಿರುವಿರಿ? ನಾರಾಯಣ ನಾರಾಯಣ. ಹೋಗಲಿ ಬಿಡು ಕೃಷ್ಣಯ್ಯ, ಅದಕ್ಕೋಸ್ಕರ ನೀನು ನನ್ನ ಮೇಲೆ ಕೋಪಿಸಬಹುದೇ? ಸರಿ, ನಾನು ಇಲ್ಲಿಗೆ ಬಂದಿದ್ದೇ ತಪ್ಪಾಯಿತು. ಹೋಗಲಿ ಬಿಡು ಕೃಷ್ಣಯ್ಯ. ಪೂಜ್ಯರೇ, ಬಲಭದ್ರದೇವ, ನಾನಿನ್ನು ಬರುತ್ತೇನೆ. ನಿಲ್ಲಿ ಪೂಜ್ಯರೇ, ಯಾವ ಅಶ್ವ, ಏನು ಕತೆ ಎಂಬುದನ್ನು ಪೂರ್ವವಾಗಿ ಹೇಳಿ ಇಲ್ಲಿಂದ ಹೊರಡೆ. ಬಲಭದ್ರದೇವ, ಇದರಲ್ಲಿ ಏನು ಕಲ್ಪನೆ ಇಲ್ಲ. ನಾನು ಹೇಳುವುದೇನೆಂದರೆ, ನಾನು ಈ ದಿನ ಒಂದು ಅಶ್ವವನ್ನು ಕಂಡೆನು. ಅಂತಹ ದಿವ್ಯ ಅಶ್ವು ತಮ್ಮ ಬಳಿ ಇರಬೇಕಾದ ಧರ್ಮ ಅಲ್ಲವೇ? ಅದಕ್ಕೋಸ್ಕರ ಇಷ್ಟೊಂದು ಪ್ರಯಾಸ ಬೇಕೆ ಪೂಜ್ಯರೇ, ಒಂದು ಅಶ್ವಕ್ಕೋಸ್ಕರ? ಬಲಭದ್ರದೇವ, ಪೂಜ್ಯರೇ, ಸುಮ್ಮನೆ ಕೇಳಿದರೇನಾಯ್ತು ಬಲಭದ್ರದೇವ? ನೀವು ಅದನ್ನು ತರುವಿರಾ? ಅದು ನಿಮ್ಮಿಂದ ಸಾಧ್ಯವೇ? ಸಾಧ್ಯವೇ. ಅಷ್ಟು ಸಾಮರ್ಥ್ಯ ಇರುವುದು? ನಾರಾಯಣ, ಆ ಅಶ್ವವೆಲ್ಲಿರುವುದು ಹೇಳಿ. ಈಗಲೇ ಹೋಗಿ ಆ ಅಶ್ವವನ್ನು ತರದೇ ಇದ್ದರೆ ನಾನು ಬಲಭದ್ರ ದೇವನೇ ಅಲ್ಲ. ಬಲಭದ್ರ ದೇವ, ಇದರಲ್ಲಿ ಏನು ಕಲ್ಪನೆ ಇಲ್ಲ. ಈ ದಿನ ಒಂದು ಅಶ್ವವನ್ನು ಕಂಡೆನು. ಆ ಅಶ್ವವು ನಿಮ್ಮ ಸಾಮಂತ ರಾಜನಾದ ಸುಬಬಳಿಯಲ್ಲಿ ಇರುವುದು. ಆ ಅಶ್ವದಿಂದ ಸುಬದಿಯ ಕುಷ್ಠರೋಗವು ನಿವಾರಣೆ ಆಯಿತು. ಅಂತಹ ದಿವ್ಯಾಶ್ವವು ಅದರ ಮೈಯನ್ನು ಮುಟ್ಟಿದೊಡನೆ ಸರ್ವಶಾಪನವು ನಿವಾರಣೆಯಾಗುವುದು. ಆ ಅಶ್ವವನ್ನು ನೀವು ತರದಿದ್ದರೆ ಇದರ ಮೇಲೆ ನಿಮ್ಮಿಷ್ಟ. ಬಲಭದ್ರದೇವ, ಕೃಷ್ಣ ಅಣ್ಣ, ಈಗಲೇ ಆ ಸುಬುದ್ಧಿಗೆ ಪತ್ರವನ್ನು ಬರೆದು ಅಶ್ವವನ್ನು ನಮಗೆ ತಂದು ಒಪ್ಪಿಸುವಂತೆ ಆಜ್ಞಾಪಿಸು ಕೃಷ್ಣ. ಆಗಬಹುದು. ಅಗ್ರಜ, ಕೃಷ್ಣ, ಪತ್ರವು ಸಿದ್ಧವಾಗಿರುವುದು. ಎಲ್ಲಿ ಕೃಷ್ಣ, ಒಂದು ಬಾರಿ ಆ ಪತ್ರವನ್ನು ನನ್ನ ಮುಂದೆ ವಾಚಿಸು. ಆಗಬಹುದು. ಶ್ರೀ ಸಾಮಂತರಾಜನಾದ ಸುಬುದ್ಧಿಯ ಸಮಕ್ಷಮಕ್ಕೆ ರಾಜಸ್ಯ ಮಾನ್ಯರಾದ ಬಲರಾಮ ಪ್ರಭುಗಳ ಒಕ್ಕಣೆ. ಅದು ಏನೆಂದರೆ, ತಮ್ಮಲ್ಲಿರುವ ಅಶ್ವವನ್ನು ಈ ಕೂಡಲೇ ತಂದು ನಮಗೆ ಒಪ್ಪಿಸುವುದಾಗಿ ತಿಳಿಸಲಾಗಿದೆ. ಹಾಗೊಂದು ವೇಳೆ ಅಶ್ವವನ್ನು ತಂದು ನಮಗೆ ಒಪ್ಪಿಸದಿದ್ದರೆ ಅದಕ್ಕೆ ತಕ್ಕ ಶಾಸನವನ್ನು ಮಾಡಲಾಗುವುದು.
ಅಗ್ರಜ, ಕೃಷ್ಣ, ಪತ್ರದ ಸಾರಾಂಶವು ಸರಿಯಾಗಿರುವುದೇ? ಬಹಳ ಸೊಗಸಾಗಿರುವುದು ಕೃಷ್ಣ. ಈಗಲೇ ಈ ಪತ್ರವನ್ನು ಆ ಸುಪುತಿಗೆ ರವಾನಿಸು. ಆಗಬಹುದು. ಸಾತ್ವಿಕಿ, ಕೃಷ್ಣ ಬಲರಾಮರಿಗೆ ಹಾಗೂ ಪೂಜ್ಯರಿಗೆ ನನ್ನ ಪ್ರಣಾಮಗಳು. ನಿನಗೆ ಮಂಗಳವಾಗಲಿ. ಸಾತ್ವಿಕಿ, ಸಾತ್ವಿಕಿ, ವಾಸುದೇವ, ಈ ಪತ್ರವನ್ನು ಕೂಡಲೇ ಸುಬುದ್ಧಿ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಿ ಆತನಿಂದ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನು ತರಬೇಕು. ತಿಳಿಯಿತೆ? ತಮ್ಮ ಅಪ್ಪಣೆ ಅಂತಾಗಲಿ ವಾಸುದೇವ, ನಾನಿನ್ನು ಬರುತ್ತೇನೆ. ನಿನಗೆ ಮಂಗಳವಾಗಿ. ನಾರಾಯಣ ನಾರಾಯಣ. ಶ್ರೀಕೃಷ್ಣ ಬಲರಾಮರಿಗೆ ವಂದಿಸುವುದು, ನಾನಿನ್ನು ಹೊರಡುವೆನು. ನೀವು ಬಂದ ಕಾರ್ಯವಾಯಿತವಲ್ಲವೇ? ನಾರಾಯಣ. ನಡೆಯಿರಿ, ಮತ್ತಿನ್ನೇನು. ಮನಕ್ಕೆ ಅರುಷವ ಸೂಜಿಬುದು, ಮನಗೆ ಅರುಷವ ಸೂಜಿಬುದು, ದರಗಳ ಗತಿಶಯ ವೆನಿಪಾತುರುಗವೋ, ಈಶನ ದಯದಿಂದ ತುರುಗವು ದೊರಕಲು, ಈಶನ ದಯದಿಂದ ತುರುಗವು ದೊರಕಲು, ಅತಿಶಯವೆನಿಪದಿ ಶ್ರೀಹರಿ ಕರುಣದಿ, ಅತಿಶಯವೆನಿಪದಿ ಶ್ರೀಹರಿ ಕರುಣದಿ, ದರಯಳ ಗತಿಶಯವೆನಿಪಾತುರುಗವೋ. ಮಂತ್ರಿ, ನಮ್ಮ ಈ ಸುದೈವದಿಂದ, ಈ ತುರುಗದರಂತೆಂಗಿಂದ ನನ್ನ ಕಷ್ಟಗಳೆಲ್ಲವೂ ಪರಿಹಾರವಾಗಿ ಸೌಖ್ಯವಾಗಿರುವೆನು. ಇದನ್ನು ನಮ್ಮ ಕುಲದೈವ ಆ ಲಕ್ಷ್ಮೀನಾರಾಯಣನೇ ಈ ರೂಪದಲ್ಲಿ ಬಂದಿರಬೇಕು, ನನ್ನನ್ನು ಪಾವನಗೊಳಿಸಿರುವನು. ಹೌದು ಪ್ರಭು, ಈ ತುರ್ಗವು ಬಂದಾಗಿನಿಂದ ಪಟ್ಟಣದ ಪ್ರಜೆಗಳು ಸಂತೋಷ ಚಿತ್ತರಾಗಿರುವರು. ಪ್ರಣಾಮಗಳು. ಸಮಾಚಾರವೇನು? ದ್ವಾರಕೆಯಿಂದ ಕೃಷ್ಣ ಬಲರಾಮರು ತಮಗೊಂದು ಪತ್ರವನ್ನು ಕಳುಹಿಸಿರುವರು. ಮಂತ್ರಿ, ಇದನ್ನು ವಾಚಿಸು. ಶ್ರೀ ಸಾಮಂತ ರಾಜನಾದ ಸುಬುದ್ಧಿಯವರಿಗೆ ನಿಮ್ಮ ಪ್ರಭುವಾದ ಬಲರಾಮರು ತಿಳಿಸುವುದೇನೆಂದರೆ, ನಿನ್ನಲ್ಲಿರುವ ತುರುಗವನ್ನು ತೆಗೆದುಕೊಂಡು ಬರಬೇಕು. ಏನು? ಅಶ್ವವನ್ನೇ? ಅದೆಂದಿಗೂ ಸಾಧ್ಯವಿಲ್ಲ. ನಿಮ್ಮ ಬಲರಾಮ ದೇವನಿಗೆ ಹೋಗಿ ಹೇಳು, ಅಶ್ವವನ್ನು ಮಾತ್ರ ಕೊಡಲಾಗುವುದಿಲ್ಲ ಅಂತ. ತಮ್ಮ ಅಪ್ಪಣೆ ಅಂತಾಗಲಿ, ನಾನಿನ್ನು ಬರುತ್ತೇನೆ. ಪ್ರಭು, ಬಲರಾಮರು ಕೋಪಗೊಂಡರೆ ರಾಜ್ಯ ಉಳಿಯೋ ಬಗೆಯಾಗೆ ಸ್ವಲ್ಪ ಆಲೋಚಿಸಿ ನೋಡಿ. ಮಂತ್ರಿ, ಇದರಿಂದ ಪ್ರಬಲ ಯುದ್ಧವಾದರೂ ಚಿಂತೆ ಇಲ್ಲ, ಈ ಅಶ್ವವನ್ನು ಮಾತ್ರ ಕೊಡಲಾಗುವುದಿಲ್ಲ. ಕೊಂಡಾಡುವೆ ಕೃಷ್ಣನ, ಕೊಂಡಾಡುವೆ ಕೃಷ್ಣನ ಮುರಳಿ ಮನೋಹರನ ಲೀಲೆ ನೋಡಿ, ಮುರಳಿ ಮನೋಹರನ ಲೀಲೆ ನೋಡಿ, ಜಗವೇ ಕೊಂಡಾಡುವ ಗೋಪಾಲ ಕೃಷ್ಣನ ಕೊಂಡಾಡುವೆ ಕೃಷ್ಣನ ಕೃಷ್ಣನ ಕೃಷ್ಣನ. ನಾರಾಯಣ ನಾರಾಯಣ. ಪೂಜ್ಯರಿಗೆ ವಂದಿಸುವೆನು. ನಿಮಗೆ ಮಂಗಳವಾಗಲಿ. ಇದೇನು ರಾಜೇಂದ್ರ, ನಿಮ್ಮ ಗಂತಿಯು ಕುಂದಿರುವುದು? ಏನು ಏನು ಸಮಾಚಾರ? ಚಿಂತೆಯು ಪೂಜ್ಯರೇ ಅಪರಿಮಿತ ತೊಂದರೆ ಎಂದು ಬಂದೊದಗಿದೆ. ಸುಬುದ್ಧಿ, ಅದೇನು ಅಂತಹ ತೊಂದರೆ? ನನ್ನಲ್ಲಿರುವ ಅಶ್ವವನ್ನು ಕೊಡಬೇಕೆಂದು ಬಲರಾಮರು ಪತ್ರ ಕಳಿಸಿರುವ. ನಾರಾಯಣ ನಾರಾಯಣ. ನೋಡಿದೆಯಾ ನೋಡಿದೆಯಾ, ಪ್ರಸಂಗವು ಎಷ್ಟು ಬೇಗನೆ ಮಿತಿ ಮೀರಿತು. ನಾನು ಮೊದಲೇ ನಿನಗೆ ತಿಳಿಸಿದ್ದೆ. ಪೂಜ್ಯರೇ, ತಾವು ತ್ರಿಲೋಕ ಸಂಚಾರಿಗಳು, ಸಕಲವನ್ನು ಬಲ್ಲವರು, ಇದಕ್ಕೊಂದು ಉಪಾಯವನ್ನು ತಿಳಿಸಬೇಕು. ನಾರಾಯಣ, ಉಪಾಯ? ನೀನೀಗಲೇ ಕಾಮ್ಯಕಾವನಕ್ಕೆ ಹೋಗಿ
ದ್ವಿತೀಯ ಪಾಂಡವನಾದ ಭೀಮಸೇನನನ್ನು ಕೇಳಿಕೊ. ಅವನೇ ನಿನ್ನ ಚಿಂತೆಯನ್ನು ಪರಿಹಾರ ಮಾಡುವನು. ಈಗ ಬಹಳ ಚೆನ್ನಾಯಿತು ಪೂಜ್ಯರೇ. ನನ್ನನ್ನು ರಕ್ಷಿಸುವುದಾಗಿ ಭೀಮಸೇನನನ್ನು ಕೇಳುವುದೇ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರೀತಿ ಪಾತ್ರನು. ಒಂದು ವೇಳೆ ಭೀಮಸೇನನ್ನು ಕೇಳಿದರೆ ಒಂದೇ ಸಾರಿ ಮಲಕಕ್ಕೆ ಕಳಿಸುವನು. ನಾರಾಯಣ ನಾರಾಯಣ, ನಿನ್ನ ಹೆಸರಿಗೆ ಅಷ್ಟೇ ಸುಬುದ್ಧಿ, ತಲೆಯಲ್ಲಿ ಸ್ವಲ್ಪವೂ ಬುದ್ಧಿ ಇಲ್ಲ. ನಾನು ಹೇಳುವುದೇನೆಂದರೆ, ಭೀಮಸೇನನು ಈಗ ದೈವ ಧ್ಯಾನದಲ್ಲಿ ಇರುವನು. ಅವನ ಬಳಿಗೆ ಹೋಗಿ ಅವನ ಕಾಲುಗಳನ್ನು ಭದ್ರವಾಗಿ ಹಿಡಿದುಕೊಂಡು, ನನಗೆ ವಿಪತ್ತು ಸಂಭವಿಸಿರುವುದು, ನನ್ನನ್ನು ಕಾಪಾಡಬೇಕೆಂದು ಕೇಳಿಕೊ. ಅವನು ಭರವಸೆ ಕೊಡುವವರೆಗೂ ಕಾಲುಗಳನ್ನು ಮಾತ್ರ ಭದ್ರವಾಗಿ ಹಿಡಿದಿರು. ಭರವಸೆ ಕೊಟ್ಟ ಬಳಿಕ ಎಲ್ಲ ವಿಚಾರವನ್ನು ವಿವರವಾಗಿ ತಿಳಿಸು. ತಮ್ಮ ಅಪ್ಪಣೆ ಎಂತಾಗಲಿ. ಸುಬುದ್ಧಿ, ನಾನಿನ್ನು ಹೊರಡುವೆನು. ಸುಬುದ್ಧಿ, ಈ ವಿಚಾರವನ್ನು ಯಾರು ತಿಳಿಸಿದರು ಅಂದ್ರೆ ಏನು ಹೇಳಿವೆ? ತಾವೇ ನಾರಾಯಣ ನಾರಾಯಣ. ಹುಚ್ಚಪ್ಪ, ಹಾಗೇನಾದರೂ ಮಾಡಿ ಕಷ್ಟ ಕಾಲದಲ್ಲಿ ಸಹಾಯ ಮಾಡೋಣ ಎಂಬಂದರೆ ನನಗೆ ಆಪತ್ತನ್ನು ತಂದೊಡವಿಯಾ? ನಾರಾಯಣ. ಸುಬುದ್ಧಿ, ಈ ವಿಚಾರವನ್ನು ನಾರದರೇ ತಿಳಿಸಿದರು ಎಂದು ಎಲ್ಲಿಯೂ ಹೇಳಬೇಡ, ಎಚ್ಚರಿಕೆ. ನಾರಾಯಣ ನಾರಾಯಣ. ಕೈಲಾಸವಾಸ ಈಶಾ ಮಹೇಶ ಕೈಲಾಸವಾಸ ಈಶಾ ಮಹೇಶ ಶ್ರೀಶೈಲವಾಸ ಭವಪಾಶನಾಶ ಶ್ರೀಶೈಲವಾಸ ಭವಪಾಶನಾಶ ಶ್ರೀ ಪಾರ್ವತೀಶ ಶ್ರೀ ಪಾರ್ವತೀಶ ಲೋಕವಂದ್ಯನೇ ಗಂಗಾಧರನೇ ಕೈಲಾಸವಾಸ ಈಶ ಮಹೇಶ ಶಂಕರ ಶಂಭೋ ಮಹಾದೇವ ಶಂಭೋ ಮಹಾದೇವ. ನಿತ್ಯ ನಿರ್ಮಲ ಕರುಣಾಳ ಬಾಲ ನಿತ್ಯ ನಿರ್ಮಲ ಕರುಣಾಳ ಬಾಲ ಲೋಕೈಕನಾಥ ವಿಶ್ವೇಶ್ವರ ಕೃಪೆಯ ತೋರಿ ಬಾರೋ ಶಿವ ಕೃಪೆಯ ತೋರಿ ಬಾರೋ ರಾಜತಾದ್ರಿ ವಾಸ ಕೃಪೆಯ ತೋರಿ ಬಾರೋ ರಾಜತಾದ್ರಿ ವಾಸ ಶ್ರೀ ಶಂಕರ ಚಂದ್ರಕಲಾಧರ ಶ್ರೀ ಶಂಕರ ಚಂದ್ರಕಲಾಧರ ಕೈಲಾಸವಾಸ ಈಶ ಮಹೇಶ ಶಂಕರ ಶಂಭೋ ಮಹಾದೇವ ಶಂಭೋ ಮಹಾದೇವ ಶಂಭೋ ಮಹಾದೇವ. ಭೀಮಸೇನ, ರಕ್ಷಿಸು ರಕ್ಷಿಸು. ಎಲ್ಲೋ ನೀನು ಯಾರು? ನನ್ನ ಕಾಲುಗಳಿಡಿಯಲು ಕಾರಣವೇನು? ಭೀಮಸೇನ, ನಾನೋರ್ವ ಸಾಮಂತ ರಾಜ. ನನ್ನ ಹೆಸರು ಸುಬುದ್ಧಿ. ನನಗೆ ಪ್ರಾಣಾಪಾಯ ಹೋದ್ದರಿಂದ ನಿನ್ನ ಅಭಯನ್ನು ಬಿಡುತ್ತೇನೆ.
ಇಲ್ಲವೋ ನಿನಗೆ ಅಭಯ ಪ್ರದಾನವನ್ನು ಮಾಡಿದನು, ಕಾಲುಗಳನ್ನು ಬಿಟ್ಟು ಸಮಾಚಾರವೇನು ತಿಳಿಸು. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿ ಕಾಪಾಡುವೆಂದು ಅಭಯ ಕೊಟ್ಟರೆ ನಾನು ನಿನ್ನ ಕಾಲುಗಳನ್ನು ಬಿಡುವೆನು. ಶ್ರೀಕೃಷ್ಣನ ಪಾದ ಸಾಕ್ಷಿಯಾಗಿಯೂ ನಿನ್ನನ್ನು ಕಾಪಾಡುತ್ತೇನೆ, ಕಾಲುಗಳನ್ನು ಬಿಟ್ಟು ಸಮಾಚಾರವೇನು ತಿಳಿಸು. ಏಕೋ ಅನುಮಾನವಾಗುತ್ತಿರುವುದು. ಇಲ್ಲವೋ ಸುಬುದ್ಧಿ, ಭಯಬೇಡ, ಧೈರ್ಯವಾಗಿ ಇರು. ಶ್ರೀಕೃಷ್ಣ ಪಾದ ಸಾಕ್ಷಿಯಾಗಿಯೂ ನಿನ್ನನ್ನು ಕಾಪಾಡುತ್ತೇನೆ, ಭಯಬೇಡ, ಧೈರ್ಯವಾಗಿ ಹೇಳು. ನನ್ನ ಬಳಿ ಒಂದು ಅಶ್ವ ಇರುವುದು. ಆ ಅಶ್ವವನ್ನು ಅಪಹರಿಸಲು ದಂಡೆತ್ತಿ ಬರುತ್ತಿರುವರು. ದಂಡೆತ್ತಿ ಬರುತ್ತಿರುವವರು ಯಾರು? ಇನ್ಯಾರು ಭೀಮಸೇನ, ಇನ್ಯಾರು? ಭಯಪಡಬೇಡ, ಧೈರ್ಯವಾಗಿ ಹೇಳು. ಈ ಗದಾದಂಡಕ್ಕೆ ಅವರ ತಲೆಗಳನ್ನು ನುಚ್ಚುನೂರು ಮಾಡುತ್ತೇನೆ, ಭಯಪಡಬೇಡ, ಧೈರ್ಯವಾಗಿ ಹೇಳು. ಇನ್ಯಾರು ಭೀಮಸೇನ? ಕೃಷ್ಣ ಬಲರಾಮರು. ಏನು? ಮತ್ತೊಂದು ಬಾರಿ ಹೇಳು. ಕೃಷ್ಣ ಬಲರಾಮರು. ಎಲ್ಲೋ ಮೂರ್ಖ, ಪರದಿಂ ಕೆರಳಿ ಕರುಳಂ ಬಗೆ ದುರುಳನಿ ಪರಿ ಗೈದಯ, ದುರುಳನಿ ಪರಿ ಗೈದಯ, ಕರುಳಂ ಬಗೆದು ದುರುಳನಿ ಪರಿ ಗೈದಯ, ದುರುಳನಿ ಪರಿ ಗೈದಯ, ದುರುಳನಿ ಪರಿ ಗೈದಯ. ಹೈ ಪಂಚೇನ ಮೈಮೇನ ಬುದ್ಧಿಯ ದುರುಳನಿ ಪರಿ ಮೂರ್ಖ. ಹೈ ಪಶಯನ ಮೈಮೇನ ಬುದ್ಧಿಯ ದುರುಳನಿ ಪರಿ ಜತಗಿದ ದುಡುಕವ ಸೈಪೆನ್ ಮನದೋಳ್, ಜತಗಿದ ದುಡುಕವ ಸೈಪೆನ್ ಮನಗೋಳ್. ಮನದಿ ಕೆರಳಿ ಕರುಳಂ ಬಗೆ ದುರುಳನಿ ಪರಿ ಗೈದಯ, ದುರುಳನಿ ಪರಿ ಗೈದಯ, ದುರುಳನಿ ಪರಿ. ಎಲ್ಲವೋ ನಾನು ಈ ಗದಾದಂಡಕ್ಕೆ ಆಹುತಿಯನ್ನು ಮಾಡ್ತೇನೆ. ನಿಲ್ಲಿಸು, ಶಾಂತನಾಗು. ಎಂತಹ ಕಾರ್ಯವನ್ನು ಮಾಡಿಬಿಡುತ್ತಿದ್ದೆ ಭೀಮಸೇನ, ಶಾಂತನಾಗು. ಪೂಜ್ಯರೇ, ಈ ಅವಿವೇಕಿಯನ್ನೇ ಕೇಳಿರಿ. ಇಲ್ಲವೋ ವಂಚಕ, ಯಾರು ನಿನಗೆ ಕೊಟ್ಟವರು ಯಾರು? ಇಲ್ಲವೋ ಸಾಕು, ನಿಲ್ಲಿಸು ನಿನ್ನ ಮಾತುಗಳನ್ನು. ಭೀಮಸೇನನು ಕೋಪಗೊಳ್ಳಲು ಕಾರಣವೇನು, ಅದನ್ನು ಮೊದಲು ತಿಳಿಸು. ಅದೇ ಪೂಜ್ಯರೇ, ನನ್ನ ಮೇಲೆ ಕೃಷ್ಣ ಬಲರಾಮರು ದಂಡೆತ್ತಿ ಬರುವ ವಿಚಾರ. ಯಾತಕ್ಕಾಗಿ ದಂಡೆತ್ತಿ ಬರುವರು? ನನ್ನಲ್ಲಿರುವ ಅಶ್ವವನ್ನು ಅಪಹರಿಸುವುದಕ್ಕಾಗಿ. ಓಹೋ, ಬಲಭದ್ರದೇವ, ಅದಕ್ಕೋಸ್ಕರವೇ ಈ ಭೀಮಸೇನನ ಮೊರೆಯುತ್ತಿರುವುದು? ಹೌದು ಪೂಜ್ಯರೇ, ಹೌದು. ಭೀಮಸೇನ, ಪೂಜ್ಯರೇ, ಆತನನ್ನು ರಕ್ಷಿಸುವೆನೆಂದು ಅಭಯ ಪ್ರದಾನ ಮಾಡಿರುವೆ ತಾನೆ? ಮಾಡಿರುವೆನು. ಹಾಗೆಂದ ಮೇಲೆ ಆತನನ್ನು ರಕ್ಷಿಸುವ ಭಾರ ನಿನ್ನದು. ವಚನ ಭ್ರಷ್ಟನಾಗಬೇಡ ಭೀಮಸೇನ. ಆತನನ್ನು ಕರೆದುಕೊಂಡು ಹೋಗು. ಪೂಜ್ಯರೇ, ಹಾಗೆ ಆಗಲಿ. ನಡೆ ಹೋಗೋಣ. ನಾರಾಯಣ ನಾರಾಯಣ. ಪೂಜ್ಯರೇ, ಭೀಮಸೇನ, ತಾವು ಸಹ ನಮ್ಮ ಜೊತೆಯಲ್ಲಿ ಬಂದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಭೀಮಸೇನ, ನೀವೀರ್ವರು ಮುಂದೆ ನಡೆಯಿರಿ, ಆ ನಂತರ ನಾನು ಬರುವೆನು. ನಾರಾಯಣ ನಡೆ ಹೋಗೋಣ. ಭೀಮಸೇನನಿಗೆ ಹೇಳಬೇಕಾದದ್ದನ್ನೆಲ್ಲ ಹೇಳಿ ಆಯಿತು. ಇನ್ನು ಮುಂದೆ ಏನು ವಿಚಿತ್ರ ನಡೆಯುವುದೋ ನಾನಂತೂ ಅರಿ. ಹಾಗಲಿ, ನಾನೀಗ ದುರ್ಯೋಧನ ಬಳಿಗೆ ಹೇಳುವೆನು. ನಾರಾಯಣ ನಾರಾಯಣ. ಸಾಗರ ಸಾಗರ ಶಯನ ಸರಸಿ ಜನಾದ ನಾರಾಯಣ. ಸಾಗರ ಶಯನ ಸರಸಿ ಜನಾದ ಆಗಮ ವಿದುತ ಅರವಿಂದನಾದ ನಾರಾಯಣ. ಆಗಮ ವಿದುತ ಅರವಿಂದನಾದ ಭೋಗಿ ಜಯನವರ ಶ್ಯಾಮಲ ರೂಪ ನಾರಾಯಣ ನಾರಾಯಣ. ಭೋಗಿ ಶಯನವರ ಶ್ಯಾಮಲ ರೂಪ ಕಾರಣ ಭವತರಣ ಕಮಲ ರಮಣ ಕರುಣಾ ಭರಣ
ಅವತರಣ ಸಾಗರ ಶಯನ